ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರೀ ನಭಂ ನಭಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಭವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಪ್ರೀತಯೇಸ್ಯ ಪುರತೋ ವರಭಾಗ್ಯಂ ವಾಚಯನ್ ಸ ಜನತಾವಪಸಾರ್ಯ ವಚ್ಮಿ ಶಕ್ತಿತಗುರುಕ್ರಮಗೀತಾ ಭಾಷ್ಯಮಿತ್ಯಕಥಯತ್ ಪುರುಸಂಖ್ಯಃ ಸ್ವಸ್ತಿ ಅಸ್ತು. ಶ್ರೀಮದ್ ಆನಂದ ತೀರ್ಥರು ಬದರಿಗೆ ಹೋಗಿದ್ದಾರೆ. ಯಾವ ಬದರಿಗೆ ನಾವೆಲ್ಲರೂ ಹೋಗಬಹುದೋ ಅಂತಹ ಬದರಿ ಕ್ಷೇತ್ರಕ್ಕೆ ಆಚಾರ್ಯರು ಬಂದರು. ದೇವರ ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬರಬಾರ್ದಲ್ವ? ಹಾಗಾದ್ರೆ ಏನು ತಗೊಂಡು ಬರಬೇಕು? ಸುಧಾಮ ಒಯ್ದಂತೆ ಅವಲಕ್ಕಿ ಒಯ್ಯೋಣ ಅಂದರೆ ಅವರ ಘನತೆಗೆ ತಕ್ಕದಾದದ್ದಲ್ಲ. ಇನ್ನೇನೋ ಒಯ್ಯೋಣ ಅಂದರೆ ದೇವರು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳಿದ್ದಾನೆ ಕೃಷ್ಣ. ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಅಂತ. ಹಾಗಾದರೆ ಆ ಜ್ಞಾನವನ್ನು ತಂದು ಕೊಡುವ ಕೃತಿ ಗ್ರಂಥ ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ಗೀತಾಭಾಷ್ಯದ ರಚನೆಯನ್ನೇನು ಮಾಡಿದ್ರು ತೆಗೆದುಕೊಂಡು ಹೋಗಿದ್ದಾರೆ. ಪರಮಾದ್ಭುತವಾದ ಕ್ಷೇತ್ರ ಬದರಿ ಕ್ಷೇತ್ರ. ನಿನ್ನೆ ಒಂದು ಸ್ವಲ್ಪ ಹೇಳಿದೆ ಅಷ್ಟೆ. ಬದರಿ ಅಂತಂದಾಗ ನನಗಂತರೂ ಎಲ್ರಿಗೂ ಆಗಬಹುದೇನೋ, ಎಲ್ಲರದ್ದು ಬುದ್ಧಿಯಲ್ಲಿದ್ದದ್ದು ನನಗೆ ಗೊತ್ತಾಗೋದಿಲ್ಲ. ಪರಬುದ್ಧೇರ ಅಪ್ರತ್ಯಕ್ಷತ್ವ ಅಂತ ನನಗನ್ನಿಸೋದನ್ನು ಹೇಳ್ತೀನಿ. ಬದರಿ ಕ್ಷೇತ್ರಕ್ಕೆ ಹೋದಾಗ ಆಗುವ ಆನಂದ ಇದೆಯಲ್ಲ, ಅದು ಇನ್ನೆಲ್ಲೂ ನಿಮಗೆ ಸಿಗೋದಿಲ್ಲ. ಭಾಗವತದ ಪಂಚಮ ಸ್ಕಂದದಲ್ಲಿ ಹೇಳುವಾಗ ಬದರಿ ಕ್ಷೇತ್ರ, ಅಲ್ಲಿರುವ ಬದರಿ ನಾರಾಯಣ ಭಾರತದಲ್ಲಿ ವಾಸ ಮಾಡುವ ಎಲ್ಲರಿಗೂ ಕುಲದೇವರು ಅಂತ ಹೇಳಿದ. ಭಾರತದಲ್ಲಿ ವಾಸ ಮಾಡುವ ಎಲ್ಲರಿಗೂ ಕೂಡ ಬದ್ರಿನಾರಾಯಣ ಕುಲದೇವರು. ನಮ್ಮನೆ ಕುಲದೇವರು ಬೇರೆ ಇದ್ದಾರೆ. ಮತ್ತೆ ನಮ್ಮನೆ ಕುಲದೇವರೇನಿದ್ದಾರೆ? ವೆಂಕಟೇಶ, ರಾಮ, ನರಸಿಂಹ
ಹೇಳ್ತೀನಿ ರೀ ಆಚಾರ. ನರಸಿಂಹ ಸತ್ವೋತ್ಸ್ವಾಮಿಗಳು ಕುಲದೇವರು, ನರಸಿಂಹದೇವರು, ಅದಕ್ಕೆ ಸತ್ವೋತ್ಸ್ವಾಮಿಗಳು ಕುಲದೇವರು ಹೇಳ್ಬೇಕಾಗಿದೆ. ನರಸಿಂಹ ಹೀಗೆ ಬೇರೆ ಬೇರೆಯವರು ಕುಲದೇವರಾಗಿದ್ರೆ ಅಖಂಡವಾದ ಭರತಖಂಡದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬನಿಗೂ ಕೂಡ ಕುಲದೇವ ಅಂತ ಕರೆಸಿಕೊಂಡವನು ಯಾರು ಅಂತ ಕೇಳಿದ್ರೆ ಬದರೀನಾರಾಯಣ. ಯಮದೇವರ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಬದರೀನಾರಾಯಣ. ಅಲ್ಲಿದ್ದವನು ಯಮದೇವರಿಗೆ 4 ಜನ ಗಂಡು ಮಕ್ಕಳು. ನಾವು ಯಮದೇವರು ಅಂತ ಹೆಸರು ಕೇಳಿದಾಗ ಕಿವಿಯಾಗಿ ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಬೇಡ ಸುಮ್ಮನೆ ಯಾಕೆ ಅವ್ರದೆಲ್ಲ ಕೇಳೋದು, ಸುಳ್ಳು ಇಂಥವೆಲ್ಲ ಶಬ್ದ ಕೇಳಿ ಏನು ನೋಡ್ಬೇಕಾಗ್ಯದ ನಮಗಂತೇಳಿ. ಹಾಗಿದ್ದಾಗ ಬದರೀನಾರಾಯಣನ ವಿಷಯವನ್ನು ಹೇಳುವಾಗ ಆ ಬದರೀನಾರಾಯಣ ಯಮದೇವನ ಹಿರಿಯ ಮಗ. ನಾರಾಯಣ, ಹರಿ, ಕೃಷ್ಣ, ನರ ಅಂತ ಹೇಳಿ 4 ಜನ ಗಂಡು ಮಕ್ಕಳು ಯಮದೇವರಿಗೆ. ಅದರಲ್ಲಿ ನರನಾರಾಯಣರು ಇಬ್ಬರೂ ಕೂಡ ಇದೇ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದಾರೆ. ಇವತ್ತಲ್ಲಿ ನಾವು ನೋಡುವ ಪ್ರತಿಮೆ ನಾರಾಯಣನ ಪ್ರತಿಮೆ. ಅದು ಜಾಗ ಅದೇ, ಭಗವಂತ ತಪಸ್ಸು ಮಾಡಿದ ಜಾಗ ಅದು. ಅಲ್ಲಿಯೇ ಮಠ ಇರೋದು. ಅದಕ್ಕೆ ಇನ್ನೊಂದು ಹೆಸರು ಅನಂತ ಮಠ ಅಂತ ಕರೀತಾರೆ, ಬಿಟ್ಕೊಳ್ರಿ. ಯಾವುದಕ್ಕೆ? ಇವತ್ತೇನು ಬದರೀನಾರಾಯಣನ ಮಂದಿರ ಇದೆ, ಬದರೀನಾರಾಯಣ ಕುಳಿತಿದ್ದಾನೆ, ಅದಿಷ್ಟು ಪ್ರಾಕಾರ ಸಹಿತವಾದ ಮಠಕ್ಕೆ ಅನಂತ ಮಠ ಅಂತ ಕರೀತಾರೆ. ಹಿರಿಯ ಪೇಜಾವರ ಶ್ರೀಗಳು ಅಲ್ಲಿ ತಮ್ಮ ಮಠವನ್ನು ಕಟ್ಟಿದಾಗ ಮೊಟ್ಟ ಮೊದಲು ಅವರದೇ ಮಠ ಆದದ್ದು. ಅನಂತ ಮಠ ಅಂತ ಹೆಸರಿಟ್ಟದ್ದು ಅದಕ್ಕೆ. ಬಹಳ ಅದ್ಭುತ, ದೊಡ್ಡ ಸಾಹಸ, ಚಾತುರ್ಮಾಸ್ಯ ಮಾಡಿದ್ರಲ್ಲಿ. ಅವೆಲ್ಲ ಒಂದು ದಿವ್ಸ ಹಿಂಗೆ ಹೋಗಿ ಅದನ್ನು ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತೀವಿ ನಾವೆಲ್ಲ. ಆಮೇಲೆ ಹೇಳ್ತೀನಿ, ಅದು ಹಿಂಗೆ ಮಾಡ್ಕೊಳ್ಳೋ ಕತೆ ಆಮೇಲೆ ಹೇಳ್ತೀನಿ. ಅಂಥದ್ದು ಚಾತುರ್ಮಾಸ್ಯಗಳಲ್ಲಿ ಫಲಿಮಾರ ಶ್ರೀಗಳು, ಭಂಡಾರಕೇರಿ ಶ್ರೀಗಳು ಚಾತುರ್ಮಾಸ್ಯ ಕೂತ್ಕೊಂಡಿದ್ದಾರೆ. ಏನು ಸಾಧನೆ ಅದು, ಸುಮ್ಮನೆ ಆಗೋದಿಲ್ಲ. ಮೊದಲು ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅನಂತರದಲ್ಲಿ ಫಲಿಮಾರ ಶ್ರೀಗಳು, ಅನಂತರದಲ್ಲಿ ಭಂಡಾರ ಶ್ರೀಗಳು, ಇವರೆಲ್ಲ ಚಾತುರ್ಮಾಸ್ಯ ಅಲ್ಲಿ. ಏನ್ರಿ ಅದನ್ನು 4 ಅಂದ್ರೆ 4 ಪಕ್ಷಗಳು 50 ದಿವಸ ಅಂತರೂ ಕಳಿಬೇಕಲ್ಲ. 3 ದಿವಸ ಕಳೆದ ಮೇಲೆ ನಾವೇನ್ರ ಉಳಿದಿದ್ವಿ ಅಂದ್ರೆ ಹೇಳಿದಲ್ಲ ನಾನು, ಬದ್ರಿ ಸಮಾರಾಧನೆ, ವೈಕುಂಠ ಸಮಾರಾಧನೆ ನಮ್ಮ ಕೆಲಸ ಎಲ್ಲ. ಅಂಥದ್ದು ಚಾತುರ್ಮಾಸ್ಯ ನಡೆಸಬೇಕು ಅಂದರೆ ಆಚಾರ ಅನುಗ್ರಹ ಬೇಕು, ವೈದ್ಯರ ಅನುಗ್ರಹ ಬೇಕು, ಪೂರ್ಣಾನುಗ್ರಹ. ಪ್ರಸಂಗ ಇದ್ದಾಗ ಕೆಲವು ಮಾತುಗಳನ್ನು ಹೇಳ್ತೇನೆ ಮತ್ತೆ. ಆ ಬದರಿ ಕ್ಷೇತ್ರದಲ್ಲಿ ನಾರಾಯಣ ತಪಸ್ಸು ಮಾಡ್ತಾ ಇದ್ದಾಗ ಇಂದ್ರದೇವರು ಇವರ ತಪಸ್ಸನ್ನು ಕೆಡಿಸಬೇಕು ಅಂತ ಹೇಳಿ ರಂಭೆ, ಮೇನಕೆ, ಘೃತಾಚಿ, ತಿಲೋತ್ತಮ, ಪೂರ್ವಾಚಿ, ಪೂರ್ವಚಿತ್ತಿ ಎನ್ನುವಂತಹ ಅಪ್ಸರಾಸ್ತ್ರೀಯರನ್ನ, ಕಾಮನನ್ನ ಎಲ್ಲರನ್ನ ಕೊಟ್ಟು ಕಳಿಸಿದರು. ಇವನ ಮನಸ್ಸನ್ನ ಕೆಡಿಸಿ ಇವನ ತಪಸ್ಸನ್ನ ಭಂಗ ಮಾಡಬೇಕು ಅಂತ ಹೇಳಿ ಭಾರಿ ಕುಣಿದು ಕುಪ್ಪಳಿಸಿ ಹಾಡಾಡಿ ಏನೇನೋ ಮಾಡಿದರು. ದೇವರ ಮನಸ್ಸಿನಲ್ಲಿ ಒಂದು ಕೂದಲು ಎಳೆಯಷ್ಟು ವಿಕಾರ ಆಗಲಿಲ್ಲ. ಕುಣಿದದ್ದೇ ಬಂತು, ಕಾಲು ನಯಿಸಿದ್ದೇ ಬಂತು, ಸ್ಟೇಜ್ ಮುರಿದದ್ದೇ ಬಂತು, ಇನ್ನೇನಾಗಲಿಲ್ಲ. ಕೊನೆಗೆ ನಾರಾಯಣ ಕೇಳಿದ, ಆತೇನಪ್ಪ ನಿಮ್ದೆಲ್ಲ ಅಂತ. ಮನ್ಮಥನ್ ಕೇಳಿದ, ಮುಗೀತು ಮೋಸ ಮುಗೀತು ಅಂತ ಕೂಡಿ, ಒಂಚೂರು ಹಾಲು ಕೊಡ್ರಪ್ಪ, ನಾನು ಲೋಟ ಹಾಲು ಕೊಡ್ಸೋರು. ಕೆಲವು ಹೆಂಗೆ ಆಗ್ತಿರ್ತದೆ ರೀ, ಕುಣಿದವರು ಹಾಲು ಕುಡಿದು ಹೋಗ್ಬಿಡ್ತೈತೆ ಮೂರು ಹೊತ್ತು ಕೆಲಸ ಕುಣಿ. ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ, ನಿಮ್ಮ ಇಂದ್ರಿಗೆ ಹೇಳು, ಇಲ್ಲಿ ಬಂದಾರಲ್ಲ ಅಪ್ಸರಾಸ್ತ್ರಿ, ಇವ್ರದ್ದು ಯಾರ್ದಾರ ಮುಖ ನೋಡಿದ್ರೆ ಮನಸ್ಸು ವಿಕಾರ ಆಗೋಂಗ ಅದೇನು ಹೇಳೋಣ ಅಂದರು. ಅವನು ದೇವ್ರಿ, ಅವನು ನಾರಾಯಣ ಅವ ಅಂತಾನೆ. ಯಾರ್ದಾರ ಇವ್ರ ಮುಖ ನೋಡಿದ್ರೆ ಮನಸ್ಸು ಸೆಳೆಯೋ ಹಂಗೆ ಅದನ್ನೇ ಸರಸ್ಯವನ್ನೆಲ್ಲ. ಮತ್ತೇನು, ನಾವೊಂದು ಹುಡುಗಿನ ಕೊಡ್ತೀನಿ, ತೊಗೊಂಡೋಗಿ ಇಂದ್ರಿಗೆ ಕೊಡು ಅಂತ ತೊಡಿ ತಟ್ಟಿದ. ಒಂದು ಹುಡುಗಿ ಹೊರಗೆ ಬಂತು, ಊರ್ವಶಿ. ಹೆಸರು ಕೇಳಿದ್ರೆ ಇಂದ್ರದೇವ್ರು ಹುಡ್ಕೊಂಡ್ಬಂದ್ಬಿಟ್ರು. ಊರ್ವಶಿ ಅಂತ ಕೇಳಿದ್ರೆ ಇಂದ್ರದೇವ್ರು ಹುಡ್ಕೊಂಡ್ಬಂದ್ಬಿಟ್ರು. ಬಿಟ್ಟಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಇಂದ್ರದೇವರಿಗೆ. ಯಾಕೆ? ದೇವ್ರ ಮಗಳು ಅಂತ ಒಂದು ಲೋಭ ಒಂದು, ಮತ್ತೆ ಅಷ್ಟು ಚಂದ ಇದ್ಲಂತ. ಆ ಊರ್ವಶಿ ಹುಟ್ಟಿದ ಬೆಟ್ಟ, ತಪಸ್ಸು ಮಾಡಿದ ಬೆಟ್ಟ, ಶೇಷದೇವರು ನರನಾಗಿ ಬಂದು ತಪಸ್ಸು ಮಾಡಿದ ಬೆಟ್ಟ, ಇವೆಲ್ಲವೂ ಅಲ್ಲೇ ಇದೆ. ಇವತ್ತಿಗೂ ತೋರಿಸ್ತಾರೆ. ಹೋದ್ರೆ ಮೊನ್ನೆ 2 ವರ್ಷದ ಕೆಳಗೆ ಉತ್ತರಾದಿ ಮಠಾಧೀಶರಾಗಿರುವಂತಹ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಗಳಲ್ಲಿ ಹೋಗಿದ್ರು. ನಾವೆಲ್ಲ ಜೊತೆಗೆ ಹೋಗಿದ್ವಿ. ಹೋದಾಗ ಅಲ್ಲಿ ಊರ್ವಶಿ ಮಂದಿರವನ್ನು ಸ್ಥಾಪನೆ ಮಾಡಿ ಬಂದರು, ಊರ್ವಶಿ ಪ್ರತಿಮಾ. ಅಂದರೆ ಇವತ್ತಿಗೂ ಕೂಡ ಅಲ್ಲಿನ ನಂಬಿಕೆ ಏನು ಜನರದು ಅಂದರೆ, ಇಲ್ಲಿ ನರ, ನಾರಾಯಣ, ಊರ್ವಶಿ ಎಲ್ಲರೂ ಇದ್ದಾರೆ. ಇದೇ ಬದರಿ ಕ್ಷೇತ್ರಕ್ಕೆ ಪಾಂಡವರು ತೀರ್ಥಯಾತ್ರೆಗೆ ಬಂದಿದ್ರು. ಇಲ್ಲಿಗೆ ಪಾಂಡವರು ತೀರ್ಥಯಾತ್ರೆಗೆ ಬಂದು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಮುಂದೆ ಹಿರೇಬದರಿ ನಾರಾಯಣ ಆಶ್ರಮ, ಅಲ್ಲಿ ಮುಂದೆ ಕುಬೇರನ ಮನೆಯವರೆಗೂ ಹೋಗಿ ಬಂದಿದ್ದಾರಂತೆ.
ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಹಿಂಗೆ ಅದು ಮುಂದೆ ಹೊಕ್ಕೋತ ಹೋಗುದ್ರಿ. ಅದು ನಾವೇನು ಹೋಗುದಲ್ಲ, ನಾವಲ್ಲಿ ಹೋಗಿ ಬರುದಷ್ಟೇ, ಹೋಗ್ತಾ ಹೋಗೋದಷ್ಟೇ ಕೆಲಸ. ಇದೇ ಬದರಿಯಲ್ಲಿ ವೇದವ್ಯಾಸ ದೇವರು ಮಹಾಭಾರತದ ರಚನೆಯನ್ನ ಮಾಡಿದರು. ಇದೇ ಬದರಿಯಲ್ಲಿ 2 ಕಡೆಗೆ ಮಹಾಭಾರತ ರಚನೆಯನ್ನು ಮಾಡಿದ್ದಾರೆ. ಬಹಳ ಜನರಿಗೆ ಗೊತ್ತಿಲ್ಲ, ನಮಗೆಲ್ಲ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಹೇಳುವಾಗ ಮೇರು ಪರ್ವತದಲ್ಲಿ ಒಮ್ಮೆ ಮಹಾಭಾರತ ರಚನೆ ಆಯಿತು. ಮಹಾಭಾರತ ರಚನೆ ಬದರಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಆಯಿತು. 2 ಬಾರಿ ಆಗಿದೆ ಮಹಾಭಾರತ ರಚನೆ. 2 ಸತ್ಯ ಯಾಕಚ್ಚಾರ? ಒಂದ್ಸಲ ಬರೋದು ಸಾಕು, 2 ಸಲ ಬರೆಯಕ್ಕೆ. ಒಮ್ಮೆ ಬರೆದದ್ದು ದೇವತಾ ಪ್ರಪಂಚಕ್ಕೆ, ಇನ್ನೊಂದು ಬಾರಿ ಬರೆದದ್ದು ಮನುಷ್ಯ ಪ್ರಪಂಚಕ್ಕೆ. ಮನುಷ್ಯರಿಗೆ ಬೇಕಾದ ಮಹಾಭಾರತವನ್ನು ಬರೆದದ್ದು ಇಲ್ಲಿ ಬದರಿಯಲ್ಲಿ. ಅಲ್ಲೇ ಮಾನ ಅಂತ ಹೋಗೋದು, ಭಾರತದ ಕೊನೇ ಹಳ್ಳಿ. ಆ ಕಡೆ ಕಾಣಿಸ್ತದೆ ಚೈನಾ, ಕಾಲಿಟ್ರೆ ಮೈಲಿಗೆ ಅಷ್ಟೇ ಅದು ಕಾಣಿಸ್ತದೆ. ಹೌದಿಲ್ಲ ಜನ ಕಾಣಿಸ್ತದಲ್ಲಿ ಬಾರ್ಡರ್ ಹಾಕಿರ್ತಾರೆ, ಆ ಕಡೆ ಅವರು ಈ ಕಡೆ ಇರ್ತಾರೆ, ಟಾಟಾ ಬೈ ಬೈ ಏನು ಮಾಡೋಂಗಿಲ್ಲ, ಹಂಗೆ ಹೋಗಂಗಿಲ್ಲ, ಮತ್ತೆ ಪಾಸ್ಪೋರ್ಟ್ ಬೇಕಾಗ್ತದಕ್ಕೆಲ್ಲ. ಅದಕ್ಕೆ ಮಾನ ಅಲ್ಲಿ ಹೋಗುವಾಗ ಗುಹೆ, ಆ ಒಂದು ಗುಹೆಯಲ್ಲಿ ವ್ಯಾಸರು, ಒಂದು ಗುಹೆಯಲ್ಲಿ ಗಣಪತಿ 3 ವರ್ಷಗಳ ಕಾಲ ಅಲ್ಲಿದ್ದು ಬೆಳಗಿನಿಂದ ಸಾಯಂಕಾಲದವರೆಗೆ ನಿತ್ಯ ವೇದವ್ಯಾಸ ದೇವರು ಹೇಳಿದ್ದು, ಅವರು ಬರೆದದ್ದು, ಇದು ಆದ ಜಾಗ ಅಲ್ಲೇ ಇದೆ. ಸ್ವಲ್ಪ ಈಚೆ ಹೋದರೆ ಬ್ರಹ್ಮದೇವರು ಯಜ್ಞ ಮಾಡಿರುವಂತಹ ಸ್ಥಳ ವಸುಧಾರ ಅಂತ ಇದೆ. ಹಯಗ್ರೀವ ದೇವರು ಅಲ್ಲಿ ಪ್ರಾದುರ್ಭೂತರಾಗಿ ಸತ್ರೇವ ಮಾಸ ಭಗವನ್ ಹಯಶೀರ್ಷಗ ಭಾಗವತ್ ದ್ವಿತೀಯ ಸ್ಕಂದಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲಿ ನಾನು ಯಜ್ಞ ಮಾಡ್ತಾ ಇದ್ರೆ ಹಯಗ್ರೀವ ರೂಪದಿಂದ ಪರಮಾತ್ಮ ಬಂದು ನಿಂತಿದ್ನೋ ಅದೇ ಜಾಗ ಇದೆ ಅಲ್ಲಿ. ಅಲ್ಲೇ ಮುಂದೆ ಗಂಗೋತ್ರಿ ಯಮುನೋತ್ರಿಯೂ ಇದೆ ಅಲ್ಲೇ. ನೀವು ಹಂಗೆ ಹೋಗ್ತಾ ಇದ್ರಿ, ಎಲ್ಲ ಬದರಿ ಕ್ಷೇತ್ರದಲ್ಲಿ ತುಂಬ ವಿಸ್ತಾರವಾದದ್ದು. ಅಂತಹ ಬದರಿ ಕ್ಷೇತ್ರದಲ್ಲಿ ಬದರಿನಾರಾಯಣ ಇದ್ದಾನೆ. ಆ ಬದರಿನಾರಾಯಣ ಇದ್ದ ಸ್ಥಳದಲ್ಲಿ ನಮ್ಮ ವಾಸಿಷ್ಠ ಕೃಷ್ಣ ಇದ್ದಂತೆ ಯಾದವ ಕೃಷ್ಣ ಹೋಗಿದ್ದ ಒಂದ್ಸರ್ತಿ. ಒಂದು ರಾತ್ರಿಯಲ್ಲಿ ವಾಸ ಮಾಡಿದ ಯಾದವ ಕೃಷ್ಣ. ಅಂದ್ರೆ ಕೃಷ್ಣನಿಗೆ ಮಕ್ಕಳಾಗಿದ್ದಿಲ್ವಂತೆ ಪಾಪ. ಹಂಗೆ ಹೇಳ್ಬೇಕ್ರಿ, ಮತ್ತೆ ದೇವ್ರಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬೇಕು. ನಾವೆಲ್ಲ ದೇವ್ರ ಮಕ್ಕಳಲ್ವ? ಮತ್ತೆ ನಾವೆಲ್ಲ ದೇವ್ರ ಮಕ್ಕಳೇ. ಯೋ ನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ನಃ ಪಿತಾ ಜನಿತ, ಅವ ನಮ್ಮ ಅಪ್ಪ. ದೇವರೇ ನಮಗೆ ತಂದೆಯಾಗಿದ್ದಾನೆ. ನಾವೆಲ್ಲ ಅವ್ರ ಮಕ್ಕಳಾದರೂ ದೇವರಿಗೆ ಕೃಷ್ಣಾವತಾರದಲ್ಲಿ ಮಕ್ಕಳಿಲ್ಲ ಅಂತ ಸುಮ್ಮನೆ ಒಂದು ಅಪಕೀರ್ತಿ ಬಂತು. ಅಪಕೀರ್ತಿ ಕಳ್ಕೊಳ್ಳೋಣ ಅಂತ ಹೇಳಿ ಕೈಲಾಸಕ್ಕೆ ಹೋಗಿ ತಪಸ್ ಮಾಡ್ತೀನಿ ಅಂತ ಹೊರಟಾಗ ದಾರಿಯಲ್ಲಿ ಬದರಿ ಕ್ಷೇತ್ರದಲ್ಲಿ ಇಳ್ಕೊಂಡ. ದೇವರು ಗರುಡನ ಮೇಲೆ ಹೊಂಟಾಗ ಅದು ಮುನಿಗಳಿಗೆ ಅದೆಲ್ಲ ವೈರ್ಲೆಸ್ ಹೋಗ್ಬಿಟ್ಟಿತ್ತು, ಮಧ್ಯೆ ಸುದ್ದಿ ಬಂದಿತ್ತು ಅವರಿಗೆ. ತೆಳಗೆ ನಿಂತ್ಕೊಂಡು ಕೈ ಜೋಡಿಸ್ಕೊಂಡು ನಿಂತಿದ್ರು. ಕೃಷ್ಣ ತೆಳಗಲಿ ಅಂದ್ರು. ಗರುಡನಿಂದ ತೆಳಗಲ್ ಬಿಟ್ಟ ಕೃಷ್ಣ. ಇದೇ ಬದರಿನಾರಾಯಣ ಮಂದಿರದಲ್ಲಿ ಒಳಗೆ ನಾರಾಯಣ, ಇಲ್ಲಿ ಕೃಷ್ಣ. ಒಳಗೆ ನಾರಾಯಣ, ಇಲ್ಲಿ ಕೃಷ್ಣ. ಈ ಕೃಷ್ಣ ಯಾರು ಅಂದ್ರೆ ಅದೇ ನಾರಾಯಣನೇ ಈ ಕೃಷ್ಣ ಅಲ್ರೇ ಚರ. ದೇವರವರೇ ಅಲ್ಲ, ದೇವರಲ್ಲ ಪ್ರಶ್ನೆ ಇದ್ದದ್ದು. ಉದ್ಯೋಗ ಪರ್ವದಲ್ಲಿ ಹೇಳುವಾಗ ಭೀಷ್ಮಾಚಾರ್ಯರು ದುರ್ಯೋಧನ ಹೇಳ್ತಾರೆ, ದುರ್ಯೋಧನ ಕೃಷ್ಣ ಯಾರು ಅಂತ ತಿಳ್ಕೊಂಡಿ, ಅರ್ಜುನ ಯಾರು ಅಂತ ತಿಳ್ಕೊಂಡಿದ್ದಿ? ಹಿಂದೆ ಯಾರು ನರನಾರಾಯಣರಾಗಿದ್ರಲ್ಲ ಅವರೇ ಇವತ್ತು ಕೃಷ್ಣಾರ್ಜುನರಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಹೊರಗೆ ಕೃಷ್ಣ ಪ್ರತ್ಯಕ್ಷನಾಗಿ ಕಂಡ್ರೆ ಹಿಂದೆ ನಾರಾಯಣ ಅಪ್ರತ್ಯಕ್ಷನಾಗಿ ಕೂತಿದ್ದ ಅಷ್ಟೆ. ಇದೇ ಕ್ಷೇತ್ರದಲ್ಲಿ ಬದರಿ ಕ್ಷೇತ್ರದಲ್ಲಿ ಕೃಷ್ಣ ಇಬ್ಬರಿಗೆ ಪಿಶಾಚ ಜನ್ಮದಿಂದ ನಿವೃತ್ತಿಗೊಳಿಸಿದ. ಪಿಶಾಚ ಜನ್ಮ ಬಂದಿತ್ತು ಇಬ್ಬರಿಗೆ. ರುದ್ರದೇವರ ಭಕ್ತರು ಅತೀ ರುದ್ರದೇವರ ಭಕ್ತಿ ಮಾಡಿಬಿಟ್ರು. ಭಕ್ತಿ ಮಾಡ್ಬೇಕ್ರಿ, ಅತಿ ಮಾಡಬಾರ್ದು. ಅತಿ ಮಾಡಿಬಿಟ್ರು. ಕಿವಿ ಮೇಲೆ ಗಂಟಿ ಕಟ್ಕೊಂಡಿದ್ರಂತ. ಈ ಹೆಣ್ಮಕ್ಳು ಒಂದೇನೋ ಆಭರಣ ಹಾಕೋತಿರ್ತಾರಲ್ಲ, ಹಂಗೆ ಗಂಟಿ ಕಟ್ಕೊಂಡ್ಬಿಟ್ಟಿದ್ರಂತ. ಎದಕ್ಕೆ? ಶಿವನ ಹೆಸರು ಬಿಟ್ಟು ಇನ್ಯಾರ ಹೆಸರು ಕೇಳಬಾರ್ದು ಅಂತ. ಘಂಟಾಕರ್ಣ ಕರ್ಣ ಅಂತ ಅವ್ರ ಹೆಸರು. ಏನಿದ್ದಾರ್ರಿ ಜನ ಎಲ್ಲರ ಹೊಸ ಫ್ಯಾಷನ್ ಅವತ್ತು, ಇವತ್ತ ಹೊಸ. ಆ ಘಂಟಾಕರ್ಣ ಕರ್ಣ ರುದ್ರದೇವ್ರ ಮುಂದೆ ಬಂದು ನಿಂತ್ಕೊಂಡು ರುದ್ರದೇವ್ರ ಕೇರಂತ, ಏನ್ರಪ್ಪ ಹಿಂಗೆ ನಿಂತೀರಿ, ಗಂಟೆ ಏನು ಕಟ್ಕೊಂಡು? ಸ್ವಾಮಿ ನಿಮ್ಮ ಹೆಸರು ಬಿಟ್ಟು ಇನ್ಯಾರ ಹೆಸರು ಬಂದ್ರೆ ಹಿಂಗೆ ಟಂಟಣ ಅಂದ್ಬಿಡ್ತೀವಿ ಅಂದ್ರಂತೆ. ಅಯ್ಯೋ ಪಾಪಿಗಳ, ದೇವರ ಹೆಸರು ನಿಮ್ಮ ಕಿವಿಗೆ ಬೀಳೋದು ಬಿಟ್ಬಿಟ್ಟು ನಾನೇ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ತಿಳ್ಕೊಂಡು ನಾನೇ ಕೊಂಡಾಡ್ತೀನಿ ಅಂತ ನಾರಾಯಣನ ಹೆಸರು ನೀವು ಹೇಳೋದಿಲ್ವಾ? ನೀವಿಬ್ಬರು ಪಿಶಾಚಿಗಳಾಗಿ ಶಾಪ ಹಾಕ್ಬಿಟ್ಟು. ಅವೆರಡು ಸ್ವಾಮಿ ನಿಮ್ಮೇಲೆ ಭಕ್ತಿ ತೋರಿಸ್ಲಿಕ್ಕೆ ಹೋಗಿ ನೀನು ಪಿಶಾಚ ಜನ್ಮ ಬಂತು ನಮಗೆ ಅಂದರು. ಪರಿಹಾರಾವಕಾರ ಏನು ಮಾಡ್ಬೇಕು? ಈ ಸದ್ಯಕ್ಕೆ ನಾರಾಯಣ ಕೃಷ್ಣಗೇನೆ ಅವನ ಹತ್ರ ಹೋಗ್ರಿ, ಪಿಶಾಚ ಜನ್ಮ ಹೋಗ್ತದ ಅಂತ ಹುಡುಕೋತ ಬಂದಾಗ ಬರೋಬ್ಬರಿ ಕೃಷ್ಣ ಇಲ್ಲಿ ಬದಲಿಗೆ ಬಂದಿದ್ದ. ಇಲ್ಲೇ ಸಿಕ್ಕರು, ಇಬ್ಬರದು ಭೇಟಿ ಆಯ್ತು, ಪ್ರಾರ್ಥನೆ ಮಾಡಿಕೊಂಡ್ರು. ಕೃಷ್ಣ ಅವರಿಬ್ಬರ ಪ್ರೇತತ್ವವನ್ನು ನಿವೃತ್ತಿ ಮಾಡಿದ ಬದರಿ ಕ್ಷೇತ್ರದಲ್ಲಿ. ಇದೇ ಬದರಿ ಕ್ಷೇತ್ರದ ಕೆಳಗೆ 4 ಹೆಜ್ಜೆ ಕೆಳಗೆ ಬಂದರೆ ಭೀಮಸೇನ ದೇವರ ಅವತಾರ ಮಾಡಿದ ಜಾಗ ಪಾಂಡುಕೇಶ್ವರ. ಎಲ್ಲ ಅಲ್ಲೇ ಅದು. ಇಂತಹ ಪರಮ ಪವಿತ್ರವಾದ ಸುಂದರವಾದ ಚೈತೋಹಾರಿಯಾದ ಮನೋಹಾರಿಯಾದ ಬದರಿಯಲ್ಲಿ
ಆಚಾರ್ಯರು ಬಂದಿಳಿದ ಕೂಡಲೇ ಮಾಡಿದ ಕೆಲಸ ಏನು ಅಂದರೆ ಭಗವದ್ಗೀತೆಯನ್ನು ತಂದು ಪಾದದ ಮೇಲೆ ಇಟ್ಟು ತನ್ನಮನ್ ಪ್ರಚುರಧಿ ಹರಿಗೀತ ಭಾಷ್ಯಮೇಚ ವಿರಚಯ್ಯ ತದಾರಾತ್ ಉಪಾಯನಮಸ್ಮೈ ಬದ್ರೀನಾರಾಯಣಿಗೆ ಉಡುಗೊರೆಯಾಗಿ ಕೊಟ್ಟರಂತೆ. ನಾನು ಯಾರ ಬಗ್ಗೆಯೂ ವೈಯಕ್ತಿಕವಾಗಿ ಪ್ರೀತಿ ದ್ವೇಷವನ್ನು ಹೊಂದಿಲ್ಲ. ಇಂತಹ ಕೆಲಸವನ್ನ ಮಾಡಿದವರು ಏಕೈಕ ಆಚಾರ್ಯರು ಮಧ್ವಾಚಾರ್ಯ. ಒಂದು ಘಟನೆ ಇದೆ, ಮಾಧವೀಯ ಶಂಕರ ದಿಗ್ವಿಜಯ ಅಂತ ಒಂದು ಘಟನೆ ಇದೆ. ಅದರಲ್ಲಿ ನಡೆದ ಒಂದು ಕಥೆಯನ್ನು ಹೇಳಿದ್ರೆ ಆಶ್ಚರ್ಯ ಆಗತ್ತೆ. ನಮ್ಮ ಪುಸ್ತಕ ಅಲ್ಲ, ಮಾಧ್ವರು ಹೇಳಿದ್ದಲ್ಲ. ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಹೇಳುವಾಗ ಇದೇ ಬದರಿಯಲ್ಲಿ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಪ್ರವಚನ ಮಾಡ್ತಾ ಇದ್ರೆ ವ್ಯಾಸರು ಬಂದಿದ್ದಿದ್ರೆ ವ್ಯಾಸರು ಈ ಸೂತ್ರಾರ್ಥ ನಾನು ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಗೊತ್ತು ಸುಮ್ ಕೊಡ್ರಿ ಅಂತ ಹೇಳಿ ಅವ್ರಿಗೆ ಕಳಿಸ್ಬಿಟ್ರಂತ. ಯಾರನ್ನ? ಸೂತ್ರಕಾರರಾದ ವ್ಯಾಸರನ್ನೇ ನಿಮಗೇನು ಗೊತ್ತು ಸಿದ್ಧಾಂತ ನಡ್ರಿ ಅಂತ ಹೇಳಿ ಹೊರಗೆ ಹಾಕ್ಬಿಟ್ಟು ತಮ್ಮ ತಲೆಯಲ್ಲಿ ಏನಿತ್ತು ಅದನ್ನೆಲ್ಲ ಸೂತ್ರದಲ್ಲಿ ತುರುಕಿ ಹೇಳಿದ್ದು. ಇದು ಅವರ ದಿಗ್ವಿಜಯದಲ್ಲಿ ಕಥೆ ಇದೆ, ನಮ್ದಲ್ಲ. ಯಾವ ನಾರಾಯಣ ಪಂಡಿತಾಚಾರ್ಯ ಹೇಳಿಲ್ಲ, ಯಾವ ಮಣಿಮಂಜರಿ ಇಲ್ಲಿಲ್ಲ, ಮಧ್ವ ವಿಜಯದಲ್ಲಿ ಇಲ್ಲ, ಮಧ್ವಾಚಾರ್ಯ ಹೇಳಿಲ್ಲ, ಯಾರು ಹೇಳಿಲ್ಲ. ಮಾಧವೀಯ ದಿಗ್ವಿಜಯದಲ್ಲಿ ಶಂಕರ ದಿಗ್ವಿಜಯದಲ್ಲಿ ಹೇಳುವಾಗ ಶಂಕರಾಚಾರ್ಯ ಸೂತ್ರ ಭಾಷ್ಯವನ್ನ ಹೇಳ್ತಾ ಇದ್ರೆ ವೇದವ್ಯಾಸ ದೇವರು ಬಂದಿದ್ರು, ಅವರಿಗೆ ಭಿನ್ನಾಭಿಪ್ರಾಯ ಬಂತು, ವ್ಯಾಸರನ್ನ ಸಭೆಯಿಂದ ಹೊರಗೆ ಹಾಕಿದ್ರು ಅಂತ ಬರ್ಕೊಂಡಿದ್ದಾರೆ. ಅದನ್ನು ನಮ್ಮ ಆಚಾರ್ಯಗೆ ಸಿದ್ಧಾರ್ಥ ದೀಕ್ಷೆ ಎಷ್ಟು ಬೇಡ ಇರಲಿ. ಆದ್ರಿಂದ ಗೀತಾ ಭಾಷ್ಯವನ್ನ ಒಪ್ಪಿಸಿದ್ರು. ಶಿಷ್ಯರೆಲ್ಲ ಕಾತರ. ಗುರುಗಳೇ ಅಂದರು. ಏನು ಅಂದ್ರು ಗುರುಗಳು, ಮಧ್ವಾಚಾರ್ಯ ಏನು ಒಂದು ಸ್ವಲ್ಪ ಪ್ರವಚನ ಆಗಬೇಕಾಗಿತ್ತಲ್ಲ. ಯಾವುದು? ಗೀತಾ ಭಾಷ್ಯ. ಯಾಕೆ? ನಾರಾಯಣನಿಗೆ ಹಿಂಗೆ ಒಪ್ಸೋಕ್ಕಿಂತ ಪ್ರವಚನ ಮಾಡಿ ಒಪ್ಸೋದು ಚಂದಲ್ವ? ನಮಗೂ ಎಲ್ಲ ಕಿವಿ ಪಾವನ ಆಗ್ತದೆ. ಈ ಬದರೀನಾಥನ ಅಂಗಳದಲ್ಲಿ ಕುಳಿತುಕೊಂಡು, ಅಲಕನಂದೆಯ ತೀರದಲ್ಲಿ ಕುಳಿತುಕೊಂಡು, ಗಂಗೆಯ ತೀರದಲ್ಲಿ ಕುಳಿತುಕೊಂಡು ಭಗವದ್ಗೀತಾ ಭಾಷ್ಯವನ್ನ ಕೇಳಿದ ಮೊಟ್ಟ ಮೊದಲ ಶಿಷ್ಯರು ಅಂತ ನಾವು ಇತಿಹಾಸದಲ್ಲಿ ದಾಖಲೆ ಆಗ್ತೀವಲ್ಲ. ದಯತೋರಿ ಒಂದು ಬಾರಿ ಉಪನ್ಯಾಸ ಮಾಡಿಬಿಡ್ರಿ. ಆಚಾರ್ಯರು ಪ್ರಾರಂಭ ಮಾಡಿದರು ಕುಳಿತುಕೊಂಡು. ಏನ್ ಪ್ರವಚನ ಮಾಡಿದರು ನೋಡ್ರಿ. ಇವರು ಬಂದಿದ್ದಾರೆ ಅಂತನ್ನೋದಕ್ಕೆ ಜನ ಸೇರಿಬಿಟ್ಟಿದ್ರಂತ. ಆ ಸುತ್ತಮುತ್ತಲು ಏನು ಸಣ್ಣ ಸಣ್ಣ ಹಳ್ಳಿ ಇರ್ತಾವ ನೋಡ್ರಿ, ಆ ಹಳ್ಳಿಯಾಗಿದ್ದವರೆಲ್ಲ ಈ ಸ್ವಾಮಿಗಳು ಹೊಂಟದ್ ನೋಡಿ ಯಾರೋ ದೊಡ್ಡ ಸ್ವಾಮಿಗಳು ಹೊಂಟಿರ್ಬೇಕು ನಡ್ರಿ ಅಂತಕೊಂಡು ಹೇಳಿ ಬೇರೆ ಹತ್ಬಿಟ್ಟಿದ್ರು. ಕೆಲವರು ಅಲ್ಲಿ ಊರಿನಲ್ಲಿ ಇದ್ದವರು ಕೂಡ, ಕೆಲವು ಸ್ಥಳೀಯರು ಅವರು ಇದ್ರು, ಎಲ್ಲ ಆಗಿತ್ತು. ಅಲ್ಲಿ ಬಂದು ಕುಳಿತಾಗ ಆಚಾರ್ಯರು ಅವರನ್ನೆಲ್ಲ ಸರಿಸಿದ್ರಂತೆ. ಪ್ರೀತಯೇಸ್ಯ ಪುರತೋವರ ಭಾಗ್ಯಂ ವಾಚಯನ್ ಸ ಜನತಾಮಪಸಾರ್ಯ ವಚ್ಮಿ ಶಕ್ತಿ ತವುರುಕ್ರಮ ಗೀತ ಭಾಷ್ಯಮಿತ್ಯ ಕಥಯತ್ ಪುರು ಸಂಖ್ಯಗ ಪ್ರಣಯದಲ್ಲಿ ಶ್ರೀಮಧ್ವಜನ ಸಂದಣಿಯ ದೂರಿರಿಸುತ್ತ ಪ್ರಣಯದಲ್ಲಿ ಶ್ರೀಮಧ್ವಜನ ಸಂದಣಿಯ ದೂರಿರಿಸುತ್ತ ನಾರಾಯಣನ ಸಮ್ಮುಖದಲ್ಲಿ ಗೀತ ಭಾಷ್ಯವರ ಗ್ರಂಥ ಗುಣಿಯು ವಾಚನ ಮಾಡಿದ ತ್ರಿಜಗನ್ಮಣಿಯು ನುಡಿದನು ಗೀತೆಯರ್ಥ ಗಣಿತ ಪೇಳದೆ ಎನ್ನ ಶಕ್ತಿಗೆ ಪೇಳ್ವನನುಸರಿಸಿ. ಇದೇ ಶ್ಲೋಕದ ಭಾಷಾಂತರ. ಪ್ರಣಯದಲ್ಲಿ ಪ್ರೀತಿಯಿಂದ ಪ್ರೀತೆಯೇ ಅಸ್ಯವರ ಭಾಷ್ಯಂ. ಅಲ್ಲೇ ನಾರಾಯಣ ಇದ್ನಲ್ಲ, ಅವನ ಪ್ರೀತಿಗಾಗಿ ಹೇಳಿ ಪ್ರಾರಂಭ ಮಾಡಿದ್ರು. ಜನತಾಮಪಸಾರ್ಯ, ಅಲ್ಲಿಂದ ಜನರನ್ನು ಸ್ವಲ್ಪ ಸರಿಸಿ, ಬೇಕಲ್ಲ ನಾರಾಯಣ ಮುಂದೆ ಕೂಡ್ಲಿಕ್ಕೆ ಜಾಗ, ಎಲ್ಲರೂ ಹಿಂಗೆ ದರ್ಶನಕ್ಕೆ ನಿಂತ್ಕೊಂಡ್ಬಿಟ್ರೆ ಸ್ವಲ್ಪ ಸರ್ರಿ ಅಂತ ಹೇಳಿ ಪ್ರೀತಯೇಸ್ಯ ಪುರತೋವರ ಭಾಷ್ಯಂ ವಾಚಯನ್ ಸ ಜನತಾಮಪಸಾರ್ಯ ಮಂಗಳಾಚರಣೆ ಪ್ರಾರಂಭ ಮಾಡಿದರು. ಏನ್ ಮಂಗಳಾಚರಣೆ ಮಾಡಿದರು? ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗಿತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಪಾಠ ಚೇಂಜ್ ಆಗ್ತಾನೆ ಒಳ್ಳೆಕಾರ, ಆಮೇಲೆ ಬರ್ತದೆ. ವಕ್ಷ್ಯಾಮಿ ಶಕ್ತಿತಃ ಮಂಗಳಾಚರಣವನ್ನು ಹೇಳಿದರು. ಇನ್ನು ಜಸ್ಟ್ ಆಚಾರ್ಯರು ಮಂಗಳಾಚರಣೆ ಹೇಳಿದರು. ನಾರಾಯಣ ಪ್ರತಿಮೆಯಿಂದ ಹೇಳಿದ, ಸ್ವಲ್ಪ ಕರೆಕ್ಷನ್ ಆಗಬೇಕಲ್ಲ, ಅದರದ್ದು ತಿದ್ದುಪಡಿ. ಏನಾಗಬೇಕು ತಿದ್ದುಪಡಿ ಅಂತ ಕೇಳಿದ್ರೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಶಬ್ದ ಹೇಳು, ಶಕ್ತಿತಃ ಅಂತ ಬೇಡ. ಏನು ಅದ್ಭುತ ರೀ ಎಲ್ಲ. ಅದು ಹಿಂಗೆ ಯಾರ ಗ್ರಂಥಕ್ಕೆ ಸಹಿ ಹಾಕಿಕೊಟ್ಟಾರ್ರಿ? ಯಾವ ಆಚಾರ್ಯ ಗ್ರಂಥಗಳಿಗೆ ನಾರಾಯಣ ಹಿಂಗೆ ಸಹಿ ಹಾಕಿ ಕೊಟ್ಟ, ದೇವ್ರ ಸಹಿ ಹಾಕಿ ಕೊಟ್ಟದ್ದು ಹೇಳಿ ನೋಡಂತ. ಲೇಷತಃ ಎಂಬ ಶಬ್ದಕ್ಕೆ ಅರ್ಥ ಏನಂತ ಆಮೇಲೆ ಹೇಳ್ತೀನಿ, ಈಗ ಬೇಡ, ಸ್ವಲ್ಪ ಮುಂದೆ ಹೋದ್ರೆ ಹೇಳೋಣಂತ. ಈಗ ಎಲ್ಲ ಹೇಳ್ಬಿಟ್ರೆ ಪ್ರವಚನ ಮುಗಿದು ಹೋಗ್ಬಿಡ್ತದೆ.
ಆಚಾರ ಪ್ರವಚನ ಮುಗಿಸಿನ ಆಕಾಶ ಪಂಚಾಂಗ ನೋಡ್ಬೇಕು ಏನು ಮತ್ತೆಲ್ರ. ಅದಕ್ಕೆ ಪ್ರೀತಗೇಸ್ಯ ಪುರತೋ ವರ ಭಾಷ್ಯಂ ವಾಚಯನ್ ಸ ಜನತಾಮಪಸಾರ್ಯ ವಚ್ಮಿ ಶಕ್ತಿತ ಉರುಕ್ರಮ ಗೀತ ಭಾಷ್ಯಮಿತ್ಯ ಕಥಯತ್ ಪುರು ಸಂಖ್ಯ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಮಂಗಳಾಚರಣದಲ್ಲಿ ಆಚಾರ್ಯರು ಹೇಳಿದ್ದು ಗೀತಾರ್ಥಂ ವಕ್ಷ್ಯಾಮಿ. ಅರ್ಥ ಆಯ್ತಾ? ಎಲ್ರಿಗೂ ಕೇಳ್ತಾ ಗೊತ್ತಾಗ್ತಾ ಇದೆ ಅಲ್ಲ? ಗೀತಾರ್ಥವನ್ನು ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು ಆಚಾರ್ಯ. ಮತ್ತು ಗೀತಕ್ಕೆ ಹೋದಲ್ಲಿ ಭಾಷ್ಯ ಬರ್ಲಿಕ್ಕೆ ಹೊರಟದ್ದು, ಗೀತೆಗೆ ವ್ಯಾಖ್ಯಾನವನ್ನು ಬರ್ಲಿಕ್ಕೆ ಹೊರಟು ಗೀತೆಯ ಅರ್ಥವನ್ನು ಹೇಳ್ತೀನಿ ಅಂತ ಯಾರಾದರೂ ಅಂತಾರ? ಹೇಳಬೇಕಾ? ಮಧ್ವವಿಜಯ ಪ್ರವಚನ ಮಾಡ್ತೀನಿ ನಿಮಗೆಲ್ಲ ಗೊತ್ತಿದ್ದಾಗ ಮತ್ತೆ ನಾನು ಮಧ್ವವಿಜಯ ಪ್ರವಚನ ಮಾಡ್ತೀನಿ ಅಂತ ಹೇಳಬೇಕಾ? ಬೇಕಾಗಿಲ್ಲ. ಅಂದ ಮೇಲೆ ಗೀತೆಗೆ ಅರ್ಥವನ್ನ ಬರಲಿಕ್ಕೆ ಹೊರಟದ್ದು ಪುಸ್ತಕವೇ ಅದಿದ್ದಾಗ, ಗ್ರಂಥವೇ ಅದಿದ್ದಾಗ ಮತ್ತೆ ಆಚಾರ್ಯರು ಗೀತಾರ್ಥಂ ವಕ್ಷ್ಯಾಮಿ ಅಂತ ಯಾಕೆ ಹೇಳಬೇಕಾಯಿತು? ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು ಬರೀತಾರೆ, ಆಚಾರ್ಯರ ಭಾವ ನಿಮಗೆ ಅರ್ಥ ಆಗಿಲ್ಲ, ಗಂಭೀರ ಅದ ಅದು. ಏನು? ಗೀತಾರ್ಥಂ ವಕ್ಷ್ಯಾಮಿ ಅಂತ ಆಚಾರ್ಯರು ಅಂದಿದ್ರೆ ಅಭಿಪ್ರಾಯ ಏನು ಅಂದ್ರೆ, ಈ ಮೊದಲು ಯಾರ್ಯಾರು ಗೀತಾಕ ಅರ್ಥ ಬರ್ದಾರಲ್ಲ ಅವ್ಯಾವ ಗೀತಾ ಅರ್ಥ ಅಲ್ಲ ಅಂತ ಅರ್ಥ. ಸಿಂಪಲ್. ಆಚಾರ್ಯ ಯಾಕೆ ಗೀತಾರ್ಥಂ ಅಂತ ಹೇಳ್ಯಾರ ಅಂದ್ರೆ, ನಾ ಹೇಳ್ತಾ ಇರೋದು ಗೀತಾದವಾಗಿದ್ದ ಅರ್ಥ ಮತ್ತು ಉಳಿದವರು ಹೇಳಿದ್ದು ಅವ್ರ ತಲೆಯಾಗಿನ ಅರ್ಥ. ಇಷ್ಟನೇ ಅದು. ಉಳಿದವರು ತಮ್ಮ ತಲೆಯಾಗಿದ್ದದನ್ನು ಗೀತಾದಾಗ ಹೇಳ್ಯಾರ, ಆಚಾರ್ಯ ಗೀತಾದಾಗಿದ್ದದನ್ನು ನಮ್ಮ ತಲೆ ತಂದಾರ. ಇಟ್ಟು ವ್ಯತ್ಯಾಸ. ಹಿಂಗಾಗಿ ಮಧ್ವಾಚಾರ್ಯ ನಮಗೆ ಬೇಕಾದ್ರು, ಉಳಿದ ಆಚಾರ್ಯ ಬೇಡ ಆದ್ರು. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗೀತಾರ್ಥವನ್ನು ಹೇಳ್ತೀನಿ ಅಂತ ಹೇಳಿದರೆ ಗೀತೆಯಲ್ಲಿ ಇದ್ದ ಅರ್ಥವನ್ನು ಹೇಳಬೇಕೇ ವಿನಃ ನಮ್ಮ ತಲೆಯಲ್ಲಿ ಇದ್ದ ಅರ್ಥವನ್ನು ಹೇಳಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತನ್ನೋ ಶ್ಲೋಕಕ್ಕೆ ಶಂಕರಾಚಾರ್ಯರನ್ನು ಮೊದಲುಗೊಂಡು ಅನೇಕ ಜನ ಬರೆದದ್ದೇನು, ಅರ್ಜುನ ನೀ ಕರ್ಮಾಧಿಕಾರಿ, ನೀ ಜ್ಞಾನಕ್ಕಧಿಕಾರಿ ಅಲ್ಲ. ಅರ್ಜುನ ನೀ ಕರ್ಮಕ್ಕಧಿಕಾರಿ, ನೀ ಕರ್ಮ ಮಾಡ್ಕೋತ ಕೂಡು, ಸುಮ್ಮನೆ ಇಲ್ಲೇ ಹೆಂಗೆ ಬಿಲ್ಲು ಬಾಣ ಬಿಟ್ಕೋತ ಕೂಡಿಲ್ಲೇ ಅಂತ ಬರೆದಿದ್ದಾರೆ. ನಮ್ದಲ್ಲ, ಅವರ ಭಾಷೆಯಲ್ಲಿದೆ. ಶ್ರೀಮದಾಚಾರ್ಯರು ಅಂತಾರೆ, ಎಷ್ಟು ದಡ್ರಿದ್ದೀರಿ, ಅರ್ಜುನ ಕರ್ಮ ಮಾತ್ರ ಅಧಿಕಾರಿ, ಜ್ಞಾನಿ ಅಲ್ಲ ಅಂತಂದ್ರೆ ಪ್ರವಚನ ಯಾಕೆ ಮಾಡಬೇಕಾಗಿತ್ತು? ಇಷ್ಟೆಲ್ಲ ಬರಲಿತ್ತು. ಗೊತ್ತಾಗೋದಿಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಲ್ರಿ. ಅವ ಜ್ಞಾನಾಧಿಕಾರಿ ಇದ್ದಾನೆ ಎಂಬುದಕ್ಕೇನೆ ಜ್ಞಾನ ಇಷ್ಟು ದೊಡ್ಡ 701 ಶ್ಲೋಕ ಪ್ರವಚನ ಮಾಡಿದ ದೇವರು. ಇಲ್ಲದೆ ಇದ್ರೆ ಅವನಿಗೆ ಯಾಕೆ ಮಾಡಬೇಕಾಗಿತ್ತು? ಭಾಗವತದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಬ್ರಹ್ಮದೇವರು ಹೇಳುವಾಗ ಅಪರೋಕ್ಷ ಜ್ಞಾನಿಗಳ ಸಾಲಿನಲ್ಲಿ ಅರ್ಜುನನನ್ನು ಸೇರಿಸಿದ್ದಾರೆ ಬ್ರಹ್ಮದೇವರು. ಭಾಗವತ ಓದ್ಲಿಲ್ವಾ ನೀವು? ಪಾರ್ಥ ಆರ್ಷ್ಟಿಷೇಣ, ಪಾರ್ಥನನ್ನ ಜ್ಞಾನಿ ಅಂತ ಬ್ರಹ್ಮದೇವರು ಕೊಂಡಾಡಿದ್ರೆ ಅದನ್ನು ಮರ್ತು ಬಿಟ್ಟು ನೀ ಕರ್ಮಕ್ಕೆ ಮಾತ್ರ ಅಧಿಕಾರಿ, ನೀ ಕರ್ಮ ಮಾಡು ಅಂತ ಕರ್ಮಣ್ಯೇವಾಧಿಕಾರಕ್ಕೆ ಶ್ಲೋಕ ಮಾಡಿಬಿಟ್ರು, ಅರ್ಥ ಮಾಡಿಬಿಟ್ರು. ಶ್ರೀಮದಾಚಾರ್ಯ ಅಂತಾರೆ, ಕರ್ಮಣ್ಯೇವಾಧಿಕಾರ ಮಾ ಫಲೇಶು ಕದಾಚನ. ನೋಡಪ್ಪ, ನಮ್ಮ ಕೆಪಾಸಿಟಿ, ನಮ್ಮ ಲಿಮಿಟೇಷನ್ ಎಲ್ಲದ, ನಮ್ದು ಲಿಮಿಟ್ ಎಲ್ಲದ ಅಂದ್ರೆ ಕರ್ಮ ಮಾಡೋದಕ್ಕೆ ಮಾತ್ರ ನಮಗೆ ಅಧಿಕಾರದ, ಫಲ ಬಯಸೋದಕ್ಕೆ ನಮ್ಮ ಅಧಿಕಾರ ಇಲ್ಲ. ಯಾಕೆ? ಫಲ ಅವನ ಕೈಯಾಗದ. ನಾವು ಅಸ್ವತಂತ್ರರು. ಅಸ್ವತಂತ್ರರಾದ ನಾವು ಏನ್ ಮಾಡಬಹುದು ಅಂದ್ರೆ ನಮ್ಮ ಕೈಲಾದದ್ದು ಕರ್ಮ ಮಾಡಬಹುದು, ಫಲ ಕೊಡೋದು ಬಿಡು ನಮ್ಮ ಕೈಯಾಗಿ ಬಿಟ್ಟದ್ದು ಅಂತ ಅರ್ಥ ಮಾಡಿದ್ರೆ ಶ್ರೀಮದಾಚಾರ್ಯ. ಯಾವ ಅರ್ಥ ಸೊಗಸಾಯ ಬಿಡ್ರೋಣಂತ. ಗೀತಾ ಅರ್ಜುನ್ ಒಬ್ಬಂಗೆ ಹೇಳಿಲ್ಲ, ಮತ್ತೆ ಎಲ್ಲರ ಸಲುವಾಗಿ ಹೇಳ್ಯಾರ ಕೃಷ್ಣ. ಅಂದ ಮೇಲೆ ನಾವೆಲ್ಲರೂ ಕರ್ಮದಲ್ಲಿ ಪ್ರಯತ್ನ ಮಾಡಬೇಕು, ಅರ್ಥ ಕರ್ಮ ಮಾಡಬೇಕು, ಫಲ ದೇವ್ರ ಕೈಯಲ್ಲಿ. ಹೀಗೆ ಅರ್ಥ ಮಾಡಬೇಕೇ ವಿನಃ ಅರ್ಜುನ ನೀ ಕರ್ಮಾಧಿಕಾರಿ, ನೀ ಕರ್ಮ ಮಾಡು, ನೀ ತಲೆಗೆ ಸೋಳಿಕ್ ಹೋಗಬೇಡ, ನಿಂಗೆ ಜ್ಞಾನಕ್ಕೆ ನಿಮ್ಗೆ ಸಂಬಂಧ ಇಲ್ಲ, ಹೆಂಗೆ ಅರ್ಥ ಮಾಡ್ತಾರೆ ಯಾರಾದರೂ? ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ದು ಗೀತಾರ್ಥಂ ವಕ್ಷ್ಯಾಮಿ. ನಾ ಹೇಳೋದು ಗೀತೆಯ ಅರ್ಥ, ಉಳಿದವರು ಹೇಳಿದ್ದು ತಮ್ಮ ತಲೆಯಾಗಿನ ಅರ್ಥ. ನಮ್ಗೊಬ್ರು ಇದಕ್ಕೆ ದೃಷ್ಟಾಂತ ಕೊಟ್ಟಿದ್ದರು. ಹೆಂಗಿದು? ತಮ್ಮ ತಲೆಯಲ್ಲಿ ಇದ್ದ ಅರ್ಥವನ್ನು ಹೇಳೋದು ಅಂದ್ರೆ ಹೆಂಗ? ಹಂಗಾಗ್ತದೆ ಆಚಾರ. ತಮ್ಮ ತಲೆಯಾಗಿದ್ದ ಅರ್ಥ ಹೆಂಗ್ ಬರ್ತದೆ ಅಂದ್ರೆ, ಅಲ್ಲಿ ಇದ್ದದ್ದು ತಮ್ಮ ತಲೆಯಾಗಿ ಬರೋದು ಎರಡು ವ್ಯತ್ಯಾಸ ನೋಡ್ಕೊಂಡ್ಬಿಡ್ರಿ. ಸಾಯಂಕಾಲ ಸೂರ್ಯಾಸ್ತ ಆಗ್ಬೇಕಾದ್ರೆ ಮೋಡ ನೋಡ್ತಿರ್ತೀರಿ ಆಕಾಶದೊಳಗೆ ಮೇಲೆ ಅಂತ ಅರ್ಥ. ಮೇಲೆ ಮೋಡ ನೋಡುವಾಗ ಅಲ್ಲೋಡು ಆನಿ ಅಂತ ಅನಿಸ್ತದೆ, ಅಲ್ಲೋಡು ಜಿಂಕಿ ಅಂತ ಅನಿಸ್ತದೆ. ಆ ಜಿಂಕಿನೂ ಇಲ್ಲ, ಆನಿನೂ ಇಲ್ಲ. ಅಲ್ಲಿ ಜಿಂಕಿನೂ ಇಲ್ಲ, ಆನಿನೂ ಇಲ್ಲ. ಮತ್ತೆ ಕಾಣಿಸ್ತ ಹೆಂಗ? ಇವನ್ ತಲೆ ಆಗದ. ಇವನ್ ತಲೆಯೊಳಗೆ ಆನೆ ಇದ್ದದ್ದಕ್ಕೆ ಮೋಡದೊಳಗೆ ಆನೆ ಕಾಣಿಸ್ತು. ಇವನ್ ತಲೆಯಾಗ ಜಿಂಕಿ ಇದ್ದದ್ದಕ್ಕೆ ಅಲ್ಲಿ ಜಿಂಕಿ ಕಾಣಿಸ್ತು. ಅಂದ ಮೇಲೆ ಅದು ಮೋಡರಿ,
ಅದು ಜಿಂಕಿನೂ ಅಲ್ಲ, ಒಂಟಿನೂ ಅಲ್ಲ, ಕುದುರೆನೂ ಅಲ್ಲ, ಇವ ಕತ್ತೆ ಅಷ್ಟೇ ನೋಡಿದವ ಅಲ್ಲ, ಅದೇನಲ್ಲ. ಆದ್ರೆ ಇವನಿಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತು. ಯಾಕೆ ಕಾಣಿಸ್ತೀವು ಅಂದ್ರೆ ಇವನ್ ತಲೆ ಆಗದ ಹಿಂಗಿದ್ರೆ ಆನಿ, ಹಿಂಗಿದ್ರೆ ಒಂಟಿ ಅಂತದ. ಹಿಂಗಾಗಿ ಅವ್ರಿಗೆ ಮೋಡ ನೋಡಿದ ಕೂಡಲೇ ಇದು ಆನಿ, ಇದು ಒಂಟಿ ಅಂತ ಅನಿಸ್ಲಿಕ್ಕೆ ಶುರು ಮಾಡ್ತದೆ. ನಿಜವಾಗಿ ಅಲ್ಲಿಲ್ಲ. ಹಾಗಾದ್ರೆ ಭಗವದ್ಗೀತೆಯಲ್ಲಿ ಇಲ್ಲದ ಅರ್ಥಗಳೆಲ್ಲ ಇವ್ರ ತಲೆಯಲ್ಲವ, ಇದ್ದದ್ದನ್ನೆಲ್ಲ ಭಗವದ್ಗೀತೆ ಹಾಕೋತ ಹೊಟ್ಬಿಟ್ರು. ಅದಕ್ಕೆ ಆಚಾರ್ಯ ಹೇಳಿದರು, ಉಳಿದವ್ರು ಹೇಳಿದ್ದೆ ನಾ ಬಿಟ್ಟು ಹೇಳೋದಿಲ್ಲ, ನಾ ಗೀತಾರ್ಥ ಹೇಳ್ತೀನಿ ಅಂತ ಇಷ್ಟ ಅಂದ್ಬಿಟ್ರು. ನೋಡ್ರಿ, ಬರೆದವ ಉಪದೇಶ ಮಾಡಿದವ ಕೃಷ್ಣ, ಹೌದಾ? ಬರೆದವರು ವ್ಯಾಸರು. ಇಬ್ಬರಿಗೂ ನಮಸ್ಕಾರ ಇಲ್ಲ ಅಲ್ಲಿ. ದೇವಂ ನಾರಾಯಣಂ ನತ್ವಾ, ನಾರಾಯಣ ನಮಸ್ಕಾರ. ಯಾಕೆ? ಬದಲಿಯೊಳಗೆ ಕೂತ ಅವನೇ ಅಲ್ಲ. ಮತ್ತೆ ದೇವಂ ನಾರಾಯಣಂ ನತ್ವಾ, ನಾರಾಯಣನಿಗೆ ನಮಸ್ಕಾರ. ನಾರಾಯಣ ಬರೆದವನು ಅಲ್ಲ, ಉಪದೇಶ ಮಾಡಿದವನು ಅಲ್ಲ. ಮತ್ತು ಅವನಿಗೆ ಯಾಕೆ ನಮಸ್ಕಾರ? ಅದಕ್ಕೆ ಟೀಕಾರರು ಬರೀತಾರೆ, ನಾರಾಯಣಿಗೆ ಯಾಕೆ ನಮಸ್ಕಾರ ಅಂದ್ರೆ ಅವ ಗೀತಾ ಪ್ರತಿಪಾದ್ಯನಾದ ದೇವತೆ ಅಂತ ಬರೆದಿದ್ದ. ಎಷ್ಟು ಬ್ಯೂಟಿಫುಲ್. ಹೇಳಿದ ಒಬ್ಬವ, ಬರೆದ ಒಬ್ಬವ, ಪ್ರತಿಪಾದ್ಯನಾದವ ಅವ. ಮೂರು ರೂಪದಿಂದ ಗೀತಾಕ್ಕೆ ಸಂಬಂಧದ ದೇವರಿಗೆ ಅಂತ ತಿಳಿಸಿಕೊಟ್ಟವ್ರು ಶ್ರೀಮದಾಚಾರ್ಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಇಷ್ಟಾದ ಕೂಡಲೇ ಪ್ರತಿಮೆಯಿಂದ ಶಬ್ದ ಬಂದೇ ಬಿಡ್ತು. ಏನ್ ಬಂತು? ಏತದರ್ಥಮತಿ ಸೂಕ್ಷ್ಮಮಪಿ ತ್ವಂ ಶಕ್ತಗೇವ ನ ಯದರ್ಥ ಸಮಸ್ತಂ ತೇನ ಲೇಷತ ಇತೀಗ ಪದಂ ಸ್ಯಾತ್ ಇತ್ಯಗತ್ಯದ ಜಗಜ್ಜನಕೇನ. ಸ್ವಲ್ಪ ಒಂದು ನಿಮಿಷ ಇರ್ರಿ ಅಂತ ಹೇಳಿ ಶಬ್ದ ಮಾಡಿ ನಿಲ್ಲಿಸಿ, ಏನದು ಕೊನೆಯ ಅಕ್ಷರ ಸ್ವಲ್ಪ ಚೇಂಜ್ ಮಾಡ್ರಿ ಎಂದ್ರು. ಎಲ್ರಿಗೂ ಕೇಳೋ ಹಂಗ ಮಧ್ವಾಚಾರ್ಯಗೊಬ್ಬರಿಗೆ ಅಲ್ಲ, ಕುಳಿತ ಎಲ್ಲ ಶಿಷ್ಯರಿಗೂ ಕೂಡ ಪ್ರತಿಮೆಯಿಂದ ಹೊರಟ ಧ್ವನಿ ಕೇಳಿಸಿತು. ಏತದರ್ಥಮತಿ ಸೂಕ್ಷ್ಮಮಪಿ ತ್ವಂ, ಇದೇನು ಗೀತೆಗೆ ಅರ್ಥ ಹೇಳಿದ್ದೀರಿ, ಇದು ಸೂಕ್ಷ್ಮವಾದ ಅರ್ಥವನ್ನು ಹೇಳಿದ್ದೀರಿ ಅಂದ್ರೆ ಸ್ವಲ್ಪ ಎಲ್ಲ ಹೇಳಿಲ್ಲ. ಶಕ್ತಗೇವ ನ ಯದಾರ್ಥ ಸಮರ್ಥಂ, ಸಂಪೂರ್ಣವಾದ ಗೀತೆಯ ಅರ್ಥವನ್ನು ಹೇಳಲಿಕ್ಕೆ ನಿಮಗೆ ಸಾಮರ್ಥ್ಯ ಇದ್ರೂ ಕೂಡ ನೀವು ಎಷ್ಟು ಹೇಳಿದ್ದೀರಿ ಅಂದ್ರೆ ಇದನ್ನ ಅಧ್ಯಯನ ಮಾಡುವ ವ್ಯಕ್ತಿಗೆ ಎಷ್ಟು ಸಿಗಬೇಕೋ ಅಷ್ಟೇ ಹೇಳಿದ್ದೀರಿ. ನಿಮ್ಮ ಸಾಮರ್ಥ್ಯದಲ್ಲಿನ ಎಲ್ಲವನ್ನೂ ಇಲ್ಲಿ ಉಪಯೋಗಿಸಿಲ್ಲ, ಎಲ್ಲವನ್ನೂ ಇಲ್ಲಿ ತೋರಿಸಿಲ್ಲ. ನೀವು ಒಂದು ಕೂದಲೆಳೆ ಅಷ್ಟೇ ತೋರಿಸಿದ್ದೀರಿ. ನಾರಾಯಣ ಪಂಡಿತಾಚಾರ್ಯ ಭಾವಪ್ರಕಾಶಿಕಾದ ಕೊನೆಯಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರ ಅವತಾರ ಮಾಡಿ ಬಂದಾಗ ತಮ್ಮ ಸಾಮರ್ಥ್ಯದ ಅಂಶವನ್ನ ಮಾತ್ರ ಇಲ್ಲಿ ಪ್ರಕಟ ಮಾಡಿದ್ದು, ಪೂರ್ಣಾಂಶವನ್ನ ಪ್ರಕಟ ಮಾಡೇ ಇಲ್ಲ. 79-80 ವರ್ಷ ಇಲ್ಲೇನು ನಮ್ಮ ಕಣ್ಣಿಗೆ ಕಾಣಿಸಿಕೊಂಡಿದ್ರು, ಅಲ್ಲಿದ್ದಾಗ ಅವರ ಅಂಶದ ಯಾವುದೋ ಒಂದು ಸುಮ್ಮನೆ ಒಂದು ಸಣ್ಣ ಅಂಶ ಬಳಸಿದ್ರಂತಷ್ಟೆ. ಕೋಟಿ 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 ಇರುವಂತಹ ವ್ಯಕ್ತಿಗೆ ₹1 ಬಳಸಿದ್ರೆ ಹೆಂಗಾಗ್ತದೆ? ಹಂಗಾಗಿತ್ತಷ್ಟೇ ಮಧ್ವಾಚಾರ್ಯ, ಏನಲ್ವೇ ಅಲ್ಲ. ಅದಕ್ಕೇನಾಗಬೇಕೀಗ? ಶಕ್ತಿತಃ ಬೇಡ, ನಿನ್ನ ಶಕ್ತಿ ಇದ್ದಷ್ಟು ಹೇಳಿಲ್ಲ ನೀನು, ಲೇಷತಃ ಅಂತ ಪದ ಹಾಕು ಅಂದ್ಬಿಟ್ರು. ಉದ್ಯೋಗ ಪರ್ವದಾಗ ಒಂದು ಪ್ರಸಂಗ ಬಂತು. ಉದ್ಯೋಗ ಪರ್ವ, ಕೃಷ್ಣ ಎಲ್ಲರನ್ನು ಕೇಳ್ದ, ನೀವೇನಪ್ಪ, ನೀ ಎಷ್ಟು ಯುದ್ಧ ಮಾಡ್ತಿ ಹೇಳು ಅನ್ಕೋತ ಬಂದ್ರು. ಭೀಮಸೇನ ಹೇಳ್ದ, ಕೃಷ್ಣ ನನಗೆ ಬಿಡು ಇವತ್ತು, ನನ್ನ ಸಾಮರ್ಥ್ಯ ಏನು ತೋರಿಸ್ತೀನಿ. ಎಷ್ಟದ ಗೊತ್ತೇನು? ಒಂದು ಕ್ಷಣಕ್ಕೆ ಈ ಬ್ರಹ್ಮಾಂಡವನ್ನು ಹಿಂಗೆ 2 ಭಾಗ ಮಾಡಿ ಸೀಳ್ಬಿಡ್ತೀನಿ. 2 ಭಾಗ, ಈ ಸಂತ್ರ ಸೇಬು ಹಣ್ಣು ಸೀಳ್ತಿರ್ತಾರಲ್ಲ ಹಂಗೆ ಸೀಳಿ, ಒಂದು ಕೈಯಾಗಿ ಈ ಭಾಗ, ಒಂದು ಕೈಯಾಗಿ ಈ ಭಾಗ ಹಿಡ್ಕೊಂಡು ಹಿಂಗೆ ಟಳ್ಳಂತ ಟಾಳ ಕುಟ್ಟಿದಂಗೆ ಕೊಟ್ಟು ಒಗೆದು ಬಿಡ್ತೀನಿ ಅಂತ. ಅಂದ್ರೆ ಕೃಷ್ಣ ಏನು ಅನ್ಬೇಕ್ರಿ, ಎಷ್ಟು ಕಡಿಮೆ ಹೇಳಿದೆ ಒಪ್ಪಿ ನಿನ್ನ ಶಕ್ತಿ ಅನ್ನವ. ಯತ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ತೇ ತ್ವಯಿ ಸಂಭಾವಯಾಮ್ಯಹಂ. ಇದೇನು ಹೇಳಿದ್ದಿ, 1000 ಮಾಡಿದ್ರೆ ಎಷ್ಟದಲ್ಲ ಅಷ್ಟು ಶಕ್ತಿ ಅದು ನಿನಗೆ. ಅವ್ರು ಹೇಳಿದ್ದು ಹಿಂಗೆ ಬ್ರಹ್ಮಾಂಡವನ್ನು ಹಿಂಗೆ 2 ಭಾಗ ಮಾಡಿ, ಇವು ನಮ್ಮ ಹುಡುಗರು ಅವು ತೆಂಗಿನ ಗರಿ ಹಿಂಗೆ ಹೇಳ್ತಿರ್ತಾನೆ ಬರ್ ಅಂತ, ಹಂಗೆ ಬ್ರಹ್ಮಾಂಡವನ್ನು ಹಿಂಗೆ ಸೀಳ್ತೀನಿ ಅಂತ ಹೇಳಿದ್ರೆ, ಯತ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ, ನಿನ್ನಲ್ಲಿ ಏನು ಗುಣ ಅದ ಅಂತ ನೀ ಅನ್ಕೊಂಡಿ ಎಲ್ಲ, ಸಹಸ್ರ ಗುಣಮಪ್ಪೇ ತತ್ತೆ ತ್ವಯಿ ಸಂಭಾವಯಾಮ್ಯಹಂ, ಇದಕ್ಕಿಂತಲೂ 1000 ಪಟ್ಟು ಹೆಚ್ಚಿದೆ ನಿನ್ನ ಪ್ರಶಕ್ತಿ.
ಅಂತ ಕೃಷ್ಣ ಭೀಮನಿಗೇನು ಪ್ರಶಸ್ತಿ ಕೊಟ್ಟಿದ್ನಲ್ಲ ಅದೇ ಪ್ರಶಸ್ತಿಯನ್ನೇ ನಾರಾಯಣ ಮಧ್ವರಿಗೆ ಕೊಡ್ತಾನೆ. ಲೇಷತಃ. ತಕ್ಷಣ ಶ್ಲೋಕ ಮತ್ತೊಂದು ಸರ್ತಿ. ದೇವಂ ನಾರಾಯಣಂ ನತ್ವಾ, ಈಗ ಬಂತದಲ್ಲ ನೋಡಿ ಕರ್, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಲೇಷ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಲೇಷ ಅಂದ್ರೆ ಸ್ವಲ್ಪ, ಲೇಷತಃ ಅಂದ್ರೆ ಸ್ವಲ್ಪವಾಗಿ ಹೇಳಿದ್ದು. ಹಿಂಗೆ ನಾವೆಲ್ಲ ಅಭ್ಯಾಸ ಮಾಡಿ 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 ಇರಲಿ. ಲೇಷತಃ ಅಂದ್ರೆ ಸ್ವಲ್ಪ ಅಂತ ಅರ್ಥ ಇರಲಿ, ಚೇಂಜ್ ಮಾಡೋಣ ಅಂತ. ಹಗಲೆಲ್ಲ ಒಂದೇ ಹೇಳಬಾರ್ದು, ಸ್ವಲ್ಪ ಚೇಂಜ್ ಹೇಳ್ತಿರ್ಬೇಕು. ಜನ ಚೇಂಜ್ ಕೇಳ್ತಿರ್ತಾರೆ. ಅದಕ್ಕೆ ಅನ್ನ ಹುಳಿ ಅನ್ನಬಾರ್ದು, ಹುಳಿ ಅನ್ನ. ಅದ ಅನ್ನ ಸಾರು ಅನ್ಬಾರ್ದು, ಸಾರು ಅನ್ನ. ಸ್ವಲ್ಪ ಚೇಂಜ್ ಮಾಡ್ಬೇಕು. ಹಂಗೆ ಜನ ಚೇಂಜ್ ಕೇಳ್ತಿರ್ತಾರೆ ಅಂದ್ಕೊಂಡೆ. ಇರ್ಲಿ, ಬಹಳ ಹೇಳಬಾರ್ದು ಕೆಲವೆಲ್ಲ. ಅದಕ್ಕೆ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತನ್ನೋ ಶಬ್ದಕ್ಕೆ ಅರ್ಥವನ್ನ ಹಂಗೆ ತಿಳ್ಕೊಂಡು ಕೂತಿದ್ದೇವೆ ನಾವೆಲ್ಲ. ಮುಂದೆ ಹೋಗಬೇಕು. ಲಾ ಪ್ಲಸ್ ಈಶತಃ ಬಿಡಿಸಿರೋಣಂತ. ಈಗ ಏನಾಗ್ತದೆ? ಲಾ ಪ್ಲಸ್ ಈಶತಃ ಲೇಷತಃ. ಗುಣಸಂಧಿ ಬರ್ತಿದ್ರೆ ಗೊತ್ತಾಗ್ತದೆ. ಆಕಾರದ ಮುಂದೆ ಇಕಾರ ಬಂದ್ರೆ ಏಕಾರ ಆಗ್ತದೆ, ಗೊತ್ತೋ ಇಲ್ಲ? ಆಕಾರದ ಮುಂದೆ ಇಕಾರ ಬಂದ್ರೆ, ಒಬ್ಬ ಶಿಷ್ಯ ಕೇಳಿದಂತ ಗುರುಗಳು, ತಮ್ಮ ಆಕಾರ ಮುಂದೆ ಇಕಾರ ಬಂದ್ರೆ ಏನಾಗ್ತದೆ? ಆಕ್ಸಿಡೆಂಟ್ ಆಗ್ತಾರೆ ಅಂತ ಹೇಳಿದ. ಹೌದು, ಆ ಕಾರ ಮುಂದೆ ಈ ಏನ್ರಿ ಬೇಕ? ಆ ಕಾರ ಮುಂದೆ ಈ ಕಾರ ಬಂದ್ರೆ ಏನಾಗ್ತದೋ? ಆಕ್ಸಿಡೆಂಟ್ ಆಗ್ತಾರೆ ಗುರುಗಳೇ ಅಂತ. ಅಯ್ಯೋ ಪಾಪ, ಏ ಕಾರ ಆಗ್ತದೋ? ಅದಕ್ಕೆ ಗುಣಸಂಧಿ ಗೊತ್ತಿರ್ಬೇಕ್ರಿ. ಗುಣಸಂಧಿ ಗುಣನೂ ಗೊತ್ತಿಲ್ಲದೆ ಇದ್ರೆ ಏನ್ ಪ್ರಯೋಜನ? ಅದಕ್ಕೇನಾಯಿತು? ಲಾ ಪ್ಲಸ್ ಈಶತಃ. ಲಾತಿ ಇತಿ ಲಾ ಅಥವಾ ಲಹ ಏನೇನ್ಕೊಡ್ರಿ. ಲಾತಿ ಇತಿ ಲಾ ಈಶತಃ. ಈಶ ಅಂದ್ರೆ ಪರಮಾತ್ಮ. ಈಶತಃ ಪರಮಾತ್ಮನಿಂದ. ಲಾತಿ ಸ್ವೀಕರೋತಿ ಇತಿ ಲಾ. ಲಾ ಪ್ಲಸ್ ಈಶತಃ ಲೇಷತಃ. ದೇವರು ಹೇಳಿದ ಇದನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಅನ್ನೋ ಪದ ಲೇಷತಃ ಅಂತ ಪದ. ನಮಗೆಲ್ಲ ಅನಿಸಿದ್ದು ಸ್ವಲ್ಪ ಅಂತ. ಅಲ್ಲ, ಲಾ 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 ಅಂತಿರ್ತಾರಲ್ಲ, ಲಾನಾ ಲೇನಾ ಅದೆಲ್ಲ ತಗೊಂಡದ್ದು. ಈಶತಃ ಪರಮಾತ್ಮನಿಂದ. ಪರಮಾತ್ಮನಿಂದ ತಗೊಂಡ ಗ್ರಂಥ, ಸ್ವೀಕಾರ ಮಾಡಿದ ಗ್ರಂಥ ಅಂತ ತಿಳಿಸೋದಕ್ಕಾಗಿ ಲೇಷತಃ ಅಂತ ಶಬ್ದವನ್ನು ಹೇಳಿದ್ದಾರೆ. ಏತದರ್ಥಮತಿ ಸೂಕ್ಷ್ಮಮಪಿ ತ್ವಂ ಶಕ್ತಗೇವನ ಯದಾರ್ಥ ಸಮರ್ಥಂ ತೇನ ಲೇಷತ ಇತೀಗ ಪದಂ ಸ್ಯಾತ್ ಇತ್ಯಗತ್ಯದ ಜಗಜ್ಜನಕೇನ. ಸಂಜೆ ತನಕ ಆಯ್ತು, ಸಂಜೆ ತನಕ ಆಯ್ತು ಪ್ರವಚನ. ಅವ್ರು ಬಂದು ಎಲ್ಲ ಕಾರ್ಯಕ್ರಮ ಮುಗಿದ ಪ್ರವಚನ ನಡೀತಾ ಇದೆ. ಸಂಜೆ ತನಕ ಆಯಿತು. ಶಿಷ್ಯರು ಸ್ವಲ್ಪ ದಡದ್ರು. ಹೇಳೋರು ಹೇಳ್ತಾ ಇದ್ರು, ಕೂಡೋರು ತಂದಿದ್ರು. ಹಂಗೆ ಆಗ್ತಿರ್ತದ್ರಿ. ಈ ಅಖಂಡ ಭಾಗವತ ಅಂತ ಇಟ್ಟಿರ್ತಾರೆ ನೋಡ್ರಿ. ಏಕಾದಶಿ ಅಖಂಡ ಭಾಗವತ ಅಂತ ಇಟ್ಟಿರಂಗಿಲ್ಲ. ಆಚಾರ ಚೇಂಜ್ ಆಗ್ತಿರ್ತಾರೆ. ಕೂತವರು ಅವರೇ ಇರ್ತಾರೆ. ಅವ್ರೇನು ಚೇಂಜ್ ಆಗ್ಬೇಕಲ್ಲ. ಅಖಂಡ ಭಾಗವತ 12 ಮಂದಿ ಏನು ಪೇಪರ್ನ್ಯಾಗ ಟಿವಿ ಒಳಗೆ ನ್ಯೂಸು. ಅಖಂಡ ಭಾಗವತ 12 ಜನ ವಿದ್ವಾಂಸರಿಂದ. ಹೌದು, 12 ಜನ ವಿದ್ವಾಂಸರು ಕರೆಕ್ಟ್. ಕೂತವರು ಅವ 20 ಜನ. 12ಕ್ಕೆ 20 ಬರೋಬರಿ ಅದು ವ್ಯವಸ್ಥೆ. ಒಂದನೇ ಸ್ಕಂದ ಕೇಳಬೇಕಾದ್ರೆ ಏನು ಉತ್ಸಾಹ, ಏನು ಉತ್ಸಾಹ. ಎರಡನೇ ಸ್ಕಂದ ಕೇಳಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದವ್ರು ನಮ್ಮ ಹಂಗೆ ಇದ್ದಾರೋ ಅವ್ರಿಗೂ ಏನಾದರೂ ಆಗಿದೆಯೋ. ಮೂರನೇ ಸ್ಕಂದಕ್ಕೆ ಬಂದ ಹೊತ್ತಿನೊಳಗೆ ಆ ಕಳಕಿ. 4ನೇ ಸ್ಕಂದಕ್ಕೆ ಬಂದಾಗ ಧ್ರುವರಾಜರಂತೆ ದೀರ್ಘವಾದ ತಪಸ್ಸು. 5ನೇ ಸ್ಕಂದಾಗ ಬಂದಾಗ ಜಿಂಕಿಯಂತೆ ಜಿಗದಾಡೋಣ, ಕೈ ಕಾಲು ಆ ಕಡೆಗೆ ಈ ಕಡೆಗೆ. 6ನೇ ಸ್ಕಂದ ಬಂದಾಗ ಅಜಾವಿಳನಂತೆ ಕ್ಷಮಾಪಣೆ ಕೇಳೋದು, ದೇವರೇ ನಮ್ದು ಮರ್ತು ಬಿಡಪ್ಪ, ಪಾಪ ಮರ್ತು ಬಿಡು ಅಂತ ಹೇಳಿ. 7ನೇ ಸ್ಕಂದ ಬಂದಾಗ ಎಚ್ಚರ ಆಗೋದು, ಯಾಕಂದ್ರೆ ನರಸಿಂಹದೇವರು ಬರ್ತಾರಲ್ಲ ಮಲ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳಿ. 8ನೇ ಸ್ಕಂದ ಬಂದಾಗ ಗಜೇಂದ್ರ ಬದ್ರಂಗೆ ಬದಲೋದು, ಸ್ವಾಮಿ ಯಾವಾಗ ಮುಗಿಸ್ತೀವಿ ಭಾಗವತ ಅಂತ. 9ನೇ ಸ್ಕಂದ ಬಂದಾಗ ಎಲ್ಲರೂ ಅನ್ಕೊಳ್ಳೋದು ಮುಗಿದಂಗೆ ಆತು, ಇನ್ನೊಂದು 3 ಸ್ಕಂದ ಆದ್ರೆ ಮುಗಿಯಿತು ಮುಗಿಯಿತು ಮುಗಿಯಿತು. 10ಮ ಸ್ಕಂದ ಬಂದ್ಕೊಳ್ಳೋ ಸ್ವಲ್ಪ ಹುರುಪ್ ಮತ್ತೆ ಯಾಕೆ ಮುಗಿತಲ್ಲ 2 ಸ್ಕಂದ ಆದ್ರೆ ಅಂತಕೊಂಡು ಹೇಳಿ. ಕೃಷ್ಣನ ಕಥೆ ಮುಗಿತದ. ಮುಗಿದ ಕೂಡಲೇ 11ನೇ ಸ್ಕಂದಕ್ಕೆ ಮಂಗಳಾರತಿ ಯಾವಾಗ, ಮಂಗಳಾರತಿ ಯಾವಾಗ, ಮಂಗಳಾರತಿ. 12ನೇ ಸ್ಕಂದ ಮಂಗಳಾರತಿ ಆದ ಕೂಡಲೇ ಜೈ. ಇದು ನಮ್ಮ ಭಾಗವತ. 12 ಮಂದಿ 12 ರೀತಿ ಹೇಳಿದ್ರು, ಕೂತು ಪಾಪವ 20 ಮಂದಿ. ಎಷ್ಟು ಸುಸ್ತಾಗ್ತಾವ್ರಿ ಎಲ್ಲರ. ನಮಗೆ ಗೊತ್ತದ್ರಿ, ಯಾಕಂದ್ರೆ ಒಂದು ಸ್ಕಂದ ಆದ್ರೂ ಒಂದು ಸ್ಕಂದ ಆಚಾರ ತಿರ್ತಿರ್ಬೇಕು. ಇವು ನಾವು ತಿರುಗಿದಾಗ ಎಲ್ಲ ನೋಡ್ತಿರ್ತೀವಿ ಎದುರು ಕೂತವ್ರು ಹೆಂಗಿರ್ತದೆ ಪರಿಸ್ಥಿತಿ ಅಂತ.
ಅವಾಗ ಇವೆಲ್ಲ ಗಮನಿಸ್ತಿರ್ತೀವಿ. ಹಂಗಾಗಿ ಏನಾಯಿತು ಅಂದರೆ ಆಚಾರ್ಯ ನೋಡಿದ್ರು, ಪಾಪ ಇವು ಮಲಗ್ತಾವಿನ್ನ ಶಿಷ್ಯರು, ಬಹಳ ಆತು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಾಚರೇತಿ, ಇಲ್ಲ ಬಹಳ ಶ್ರಮ ಆಗಿ ದಣಿವಾಗಿ ಇನ್ನು ಓದ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ವಿಶ್ರಾಂತಿ ಮಾಡಿ, ಮತ್ತೆ ಎದ್ದು ಕೂಡಲೇ ಕೈಯಲ್ಲಿ ಗ್ರಂಥ ಹಿಡ್ಕೊಳ್ರಿ, ಓದ್ರಿ ಅಂತ ಹೇಳಿದ್ದಾರೆ. ಕೆಲವರಿಗೆ ಹಿಡ್ಕೊಂಡ್ಕೊಳ್ಳಿ ನಿದ್ದೆ ಬರ್ತದಂತ. ಹೇಳಿದ್ರು ಇವತ್ತು ಪಾಠದಲ್ಲಿ ಒಬ್ರು ಹೇಳಿದ್ರು, ಇವತ್ತು ಅಲ್ಲ ಓದಬೇಕು ಅಂತ ಕೂಡ್ತೀವಿ ಆಚಾರ್ಯ, ಹಿಂಗೆ ಪುಸ್ತಕ ಹಿಡಿದು ಕೂಡಲೇ ಅದು ಎಲ್ಲಿರ್ತದೋ ಏನು, ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ, ಪುಸ್ತಕ ತಗೊಂಡು ಕೂಡಲೇ ತಳಗಿಟ್ಕೊಳ್ಳೆ ವಿಸರ್ಜಯಾಮಿ ವಿಸರ್ಜಯಾಮಿ ವಿಸರ್ಜ, ಛೇ 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 ಛೇ, ಭಾರಿ ಆಶ್ಚರ್ಯ. ಅದು ಗ್ರಂಥಕ್ಕೂ ನಿದ್ರಾದೇವಿಗೂ ಏನ ಅವಿನಾಭಾವ ಸಾಹಚರ್ಯ ನಿಯಮೋ ವ್ಯಾಪ್ತಿ ಹೀಗೆ ಗೊತ್ತಿಲ್ಲ ಅದು. ಅದಕ್ಕೆ ಪಾಪ ಶಿಷ್ಯರು ಮಲಗೋದು ಗೊತ್ತು. ಅತ್ಯಶಕ್ಯೇತು ನಿದ್ರಾ ಆದವು, ಬೇಡ ಹುಡುಗರು ಮಲಗ್ತಾವಂತ ತಿಳ್ಕೊಂಡು ಹೇಳಿ ಪ್ರವಚನ ನಿಲ್ಲಿಸ್ಬಿಟ್ರ ಆಚಾರ್ಯ. ನಿಲ್ಲಿಸಿದ್ರೆ ತೇನ ತತ್ ಪ್ರವಚನೇ ವಿಹಿತೇಲಂ ಶುಶ್ರುವ ಪ್ರಶಯಿತಾ ಅಭಿಷಿಷ್ಯಾಃ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ರಾತ್ರಿ ಎಲ್ಲರೂ ಮಲಗಿದಾಗ ನಾರಾಯಣ ನೆಲಕ್ಕೆ ಬಡದು ಶಬ್ದ ಮಾಡಿ ಎಬ್ಸಿದ್ನಂತೆ ಮತ್ತೆ ಎಲ್ಲರೂ. ಮಧ್ವಾಚಾರ್ಯ ಹೇಳ್ರಿ, ಯಾಕೆ ಸ್ವಲ್ಪ ಪ್ರವಚನ ಮಾಡ್ರಿ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಯಾರಿಗೆ ಹೇಳ್ತಾರೆ, ಯಾರಿಗೆ ಹೇಳ್ತಾರೆ ಪ್ರವಚನ? ಮುಗಿಸ್ತಿರ್ಲ ಆಚಾರ, ಯಾವಾಗ ಮುಗಿಸ್ತೀರಿ? ಗಡಿಯಾರ ನೋಡಿರ್ತಾರೆ, ನಮ್ದು 1 ತಾಸು 15 ನಿಮಿಷ ಪ್ರವಚನದಾಗ ಒಂದೂವರೆ ತಾಸು ಗಡಿಯಾರ ನೋಡ್ತಿರ್ತಾರ ಅವ್ರು. ಅಂಥದ್ದು ಇನ್ನೇನಾದರೂ ನಾವು ಹಗಲಿಂದ ರಾತ್ರಿ ಹೇಳಿದ್ವಿ ಅಂದ್ರೆ ಗೋವಿಂದ ಮುಗಿದು ಹೋದ ಕೆಲಸ. ಶಬ್ದ ಮಾಡಿ ಎಬ್ಸಿ ತೇನ ತತ್ ಪ್ರವಚನೇ ವಿಹಿತೇಲಂ ಶುಶ್ರುವು ಪ್ರಶಯಿತಾ ಅಭಿಷಿಷ್ಯಾಃ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ತಟ್ಟಿ ಶಬ್ದ ಮಾಡಿ ಹೇಳ್ರಿ ಅಂತ ಎಬ್ಬಿಸಿ, ಮಧ್ವಾಚಾರ್ಯರೇ ಇನ್ನೊಂದ್ಸರ್ತಿ ಪ್ರವಚನ ಮಾಡ್ತೀರಾ? ಕೇಳಬೇಕು ಅಂತ ಆಸೆ. ನಿಮ್ಮ ಬಾಯಿಯಿಂದ ಕೇಳ್ತಾ ಆಗಿದ್ರೆ ಭಗವದ್ಗೀತೆ ಹಂಗೇ ಕೇಳ್ಬೇಕು. ನಾನೇ ಉಪದೇಶ ಮಾಡಿದ್ದೀನಿ ಎಲ್ರಿಗೂ, ಆದರೆ ಅದು ನಿಮ್ಮ ಬಾಯಲ್ಲಿ ಬಂದಾಗ ಏನೋ ರುಚಿ ಚೇಂಜ್ ಆಗಿಬಿಡುತ್ತೆ. ಅದೇ ಅಡುಗೆ ಮಾಡಿರ್ತಾನೆ ರೀ ಗಂಡ, ಒಗ್ಗರಣೆರಂಗಿಲ್ಲ, ಅದೇ ಹೆಂಡತಿ ಮಾಡಿ ಏನು ರುಚಿ ಆಗಿಬಿಟ್ಟಿರ್ತದೆ, ಹುಳಿ ಎಲ್ಲರ ಏನು ಕೈ ಗುಣನ ನಿಂದು ಎಲ್ಲರ ಭಾರಿ ಆಗೈತೆ ನೋಡು, ಅಷ್ಟೇ ಅನ್ಬೇಕ್ರಿ. ಭಾಳ ಸಲ ಹೇಳಲಿಕ್ಕೆ ಹೋಗ್ಬಾರ್ದು. ಹಂಗೆ ಹೇಳಿದ್ರಿ ಅಂದ್ಕೊಳ್ರಿ, ಮತ್ತೆ ಬಳಿ ಯಾವಾಗ ಮಾಡಿಸ್ತೀರಿ ಅಂತ ಕೇಳ್ತಾರೆ. ಸುಮ್ಮ ಕೂತ್ಬಿಡ್ಬೇಕು, ಅದಕ್ಕೆ ಯಾಕೆ ಬೇಕಪ್ಪ ಇದನ್ನು? ಕೈ ಗುಣ ಅಂದ್ರೆ ಬಳಿ ಬರ್ತದೆ, ಸುಮ್ಮನೆ ಕೊಡ್ಬೇಕು. ಅದೇ ಗೀತೆ ಆಚಾರ್ಯ ಬಾಯಲ್ಲಿ ಬಂದು ಕೂಡಲೇ ಏನು ರುಚಿ ಆಯಿತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಶ್ಲೋಕ ಓದಿದ ಮೇಲೆ ಯಾರೋ ಪ್ರಶ್ನೆ ಮಾಡಿದ್ರೆ, ಅಡ್ಡ ತಿಡ್ಡಿ ಪ್ರಶ್ನೆ ಮಾಡೋರಿದ್ದೇ ಇರ್ತಾರೆ ನೋಡ್ರಿ. ಅಲ್ರಿ, ಕೃಷ್ಣಗೆ ಧರ್ಮ ಸಂರಕ್ಷಣೆ ಮಾಡಬೇಕು ಅಂತಾಗಿದ್ರೆ ಇಳಿದ ಬರ್ಬೇಕೇನವ, ಅವತಾರ ಮಾಡಬೇಕು, ಕಂಸನ್ ಕೊಲ್ಲಬೇಕಾಗಿದೆ ಇಟ್ಕೊಳ್ರಿ ಅಲ್ವಾ. ನಿಮ್ಮ ಕೃಷ್ಣಗೆ ಏನು ಧರ್ಮ ಸಂರಕ್ಷಣೆ ಮಾಡಬೇಕು ಅಂತಾಗಿದ್ರೆ ಕಂಸನ್ ಕೊಲ್ಲಬೇಕು, ಮತ್ತೊಬ್ಬರನ್ನ ಕೊಲ್ಲಬೇಕು, ಕೊಂದ್ರು ಧರ್ಮ ಸಂರಕ್ಷಣೆ ಮಾಡಬೇಕಲ್ಲ. ಅವ ಕೊಲ್ಲಿಕ್ಕೆ ಹುಟ್ಟಿ ಬರ್ಬೇಕೇನವ. ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾನು ಅಧರ್ಮವನ್ನ ಕಿತ್ತಿ ಒಗಿಲಿಕ್ಕೆ ಹುಟ್ಟಿ ಬರ್ತೇನೆ, ಅವತಾರ ಮಾಡಿ ಬರ್ತೇನೆ ಅಂತ ದೇವರು ಹೇಳ್ಕೊಂಡ. ದೇವರು ಬಂದೇ ಮಾಡ್ಬೇಕ? ಯಾಕೆ? ಅಲ್ಲೇ ಮೇಲೆ ಕುತ್ಕೊಂಡ ಈ ಅಮೇರಿಕಾದವ್ರು ಜಪಾನಿನ ಮೇಲೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದ್ರಲ್ಲ ಢಮ್ ಢಮ್ ಅಂತೇಳಿ, ಹಂಗೆ ಅಲ್ಲೇ ಮೇಲಿಂದ ಒಂದು ಬಾಂಬ್ ಕಂಸನ್ ಮೇಲೆ ಹಾಕಿಬಿಟ್ರೆ ಸತ್ತು ಹೋಗ್ತಿದ್ದಿಲ್ಲ. ಸುಳ್ಳು ಯಾಕೆ ಬರ್ಬೇಕಾಗಿತ್ತು? ಹಿಂಗೆ ಅಡ್ನಾಡಿ ಪ್ರಶ್ನೆ ಕೇಳ್ತಾರೆ. ಕೇಳಿಕ್ಕೆ ಪ್ರಶ್ನೆ ಕೇಳೋರಿಗೆ ಉತ್ತರ ಕೊಡೋರು ಸಂಕಟ ಗೊತ್ತಿರಂಗಿಲ್ರಿ. ಉತ್ತರ ಕೊಡೋರ ಸಂಕಟ ಭಾಳ ಗಂಭೀರ ಇರ್ತದೆ. ಅವು ಕೆಲವು ಹಿಂಗಿರ್ತಾವ್ರಿ, ಉತ್ತರ ಕೊಡ್ಲಾರ್ದಂತ ಪ್ರಶ್ನೆ ಕೇಳಿಬಿಟ್ಟಿರ್ತಾರೆ. ಅವು ಕೊಡ್ಲಿಕ್ಕೆ ಬರಂಗಿಲ್ಲ, ಸುಮ್ಮನೆ ನಕ್ಕೋತ್ ಕೂತಿರ್ಬೇಕು. ಉತ್ತರ ಕೊಟ್ಟರೆ ಬಯಸ್ಕೊತಾರೆ. ಅದಕ್ಕೆ ಏನು ಕೇಳಿದ್ರು ಅಂದರೆ, ಅಲ್ಲ ನೀವು ಮೇಲಿಂದೇ ಒಂದು ಆಟೋಮ್ ಬಾಂಬ್ ಹಾಕಿ ಕಂಸನ್ ಢಮ್ ಅನ್ಸ್ಬಿಟ್ರೆ ಮುಗಿದಿತ್ತಿದ್ವಲ್ಲೋ, ಅದು ದೇವ್ರು ಯಾಕೆ ಬರಬೇಕಾಗಿತ್ತು? ಉತ್ತರ ಇಷ್ಟೇ ಸಿಂಪಲ್. ಏನು? ಅವ ದೇವ್ರ ಮ್ಯಾಲಿಂದ ತಳಗಿಳಿದು ಬರೋದು ಬೇಕಾಗಿದ್ದಿಲ್ಲ ಅಂದರೆ ಕಂಸನ ಹುಟ್ಟಿಸದೇ ಇದ್ರೂ ಮುಗಿದು ಹೋಗ್ತಿತ್ತು. ಕಾಮನ್ ಸೆನ್ಸ್ ಬೇಕು ಬೇಡ ನಮಗೆ? ಕಂಸನ ಹುಟ್ಟಿಸಿದ್ದಿಲ್ಲ ಅಂದ್ರೆ ಮುಗ್ದೇ ಹೋಗ್ಬಿಡ್ತಿತ್ತು. ಹುಟ್ಟಿಸಿದ್ನ ಯಾಕೆ ಮತ್ತೆ ಅಂದ ಮೇಲೆ
ಕಂಸನನ್ನ ಹುಟ್ಟಿಸ್ತಾನೆ ಕೃಷ್ಣ ಅಂತ ಆದರೆ, ದೇವರು ಅಂತ ಆದರೆ, ಅದರ ಹಿಂದೆ ಇನ್ನೊಂದೇನೋ ಇದೆಯಲ್ಲ. ಅದಕ್ಕೆ ಆಚಾರ್ಯ ಭಾಷ್ಯ ಬರೀತಾರೆ, ಗೀತಾ ಭಾಷ್ಯ. ನಚ ಜನ್ಮನೈವ ಪರಿತ್ರಾಣಾಧಿಕಂ ಕಾರ್ಯಂ ಇತಿ ನಿಯಮ. ದೇವರು ಇಳಿದು ಬಂದು ಅವತಾರ ಮಾಡಿ ಬಂದೇ ಸಂಹಾರ ಮಾಡಬೇಕು ಅಂತೇನಿಲ್ಲ. ದೇವರು ಸುದರ್ಶನದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸಿದೆ. ಯಾಕೆ ದೇವರಿಗೆ ಹಂಗೆ ಕತ್ತರಿಸಿಗೆ ಬರ್ತಿದ್ದಿಲ್ವ? ಚಕ್ರ ತಗೊಂಡೇ ಮಾಡಬೇಕಾ? ಹಂಗೇನಿಲ್ಲ. ನಚ ಜನ್ಮನೈವ, ಹಂಗೆ ಅವನ್ನೆಲ್ಲ ತಗೊಂಡೇ ಮಾಡ್ಬೇಕಂತೇನಿಲ್ಲ. ಮತ್ತೇನು ಹಂಗಿದ್ರೆ? ಕಿಂತು ಲೀಲೆಯೈವ ಸ್ವಭಾವತಃ, ಅವರ ಸ್ವಭಾವ ಅದು. ದೇವರ ಏನು ಸ್ವಭಾವ ಅಂತಂದ್ರೆ, ತಾನು ಇಳಿದು ಬಂದು ಹೀಗೆಲ್ಲ ಮಾಡಬೇಕು ಅಂತ ಅವನ ಇಚ್ಛೆ. ಅವನ ಇಚ್ಛೆ ಹಂಗೆ ಯಾಕ ಅಂತ ಕೇಳಿದ್ರೆ, ಅದಕ್ಕೆ ಇಚ್ಛಾ ಕೂತಿರಂಗಿಲ್ರಿ. ಯಾರ ಕಡೆ ಉತ್ತರದ? ನಿಮ್ಮ ಇಚ್ಛೆ ಹಿಂಗೆ ಯಾಕಂದ್ರೆ ನಮ್ಮ ಇಚ್ಛೆ, ನನ್ನ ಇಚ್ಛೆ ಅಷ್ಟೇ. ಅದು ಸ್ವಭಾವ. ಸ್ವಭಾವಕ್ಕನುಗುಣವಾದ ಇಚ್ಛೆ. ಬೆಂಕಿ ಉರಿತದ, ಯಾಕ? ಸ್ವಭಾವ. ಯಾಕೆ ಉರಿತದ? ಯಾಕೆ ಸ್ವಭಾವದ ಏನು ಮಾಡ್ಲಿಕ್ಕೆ ಬರ್ತದೆ ಇನ್ನದಕ್ಕೆ? ಸ್ವಭಾವಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ದೇವರ ಸ್ವಭಾವ ಏನು? ನಾನು ಇಳಿದು ಬಂದೇನೆ. ಅಲ್ರಿ ಆಚಾರ್ಯ, ಹಾರಕಿ ಉತ್ತರ ಯಾಕೆ ಕೊಡ್ತೀರಿ? ಹಾರಕಿ ಉತ್ತರ ಸ್ವಭಾವ, ಇಚ್ಛಾ ಇಂಥವೆಲ್ಲ ಯಾಕೆ ನೀವು? ಸರಳ ಉತ್ತರ ಹೇಳ್ರಿ. ಸರಳ ಉತ್ತರ ಬೇಕಾ? ಕೇಳ್ರಿ. ಏನು? ಅವನು ಇಳಿದು ಬರೋದು ಎರಡು ಕಾರಣಕ್ಕಾಗಿ. ಒಂದು, ಹೊಟ್ಟಿ ಉರ್ಕೊಳ್ಳೋರು ಉರ್ಕೊಳ್ಳಿ ಅಂತೇಳಿ. ಇನ್ನೊಂದು, ಹಾಲು ಕುಡಿದಷ್ಟು ಸಂತೋಷ ಆಗೋರಿಗೆ ಆಗಲಿ ಅಂತೇಳಿ. ಸಜ್ಜನರು ಭಕ್ತರು ಏನಿದ್ದಾರೆ, ದೇವರ ಲೀಲೆಗಳನ್ನು ಆಟಗಳನ್ನು ನೋಡಿ ಉಪದೇಶಗಳನ್ನು ಕೇಳಿ ನಮ್ಮ ಸ್ವಾಮಿ ಇಂಥ ಮಹಾಪ್ರಭು ಅಂತೇಳಿ ಆನಂದ ಪಡಲಿಕ್ಕೆ. ದುರ್ಯೋಧನಂಥ ದುಷ್ಟೇನಿದ್ದಾರೆ, ಭೀಮ ಕೃಷ್ಣ ಹಿಂಗಿದ್ದಾರಲ್ಲ ಅಂತ ಹಲ್ಲು ಕಟ್ಟದು ದ್ವೇಷ ಮಾಡಿ ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೆ ಇದಕ್ಕೆ ಬರ್ತಾನೆ ದೇವರು. ಹೊರತಾಗಿ ಅವನು ಇಳಿದು ಬಂದೇ ಅವನು ಸಂಹಾರ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ಅವನು. ಅದರಿಂದ ದೇವರು ಹೀಗ್ಯಾಕೆ ಮಾಡಿದ ಅಂತ ನೀವು ಕೇಳಲೇಬೇಡ ಅನ್ನೋ ಉತ್ತರವನ್ನು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ನೀಡ್ತಾರೆ. ಮತ್ತೆ ಎದ್ದು ಮಲಗಿದ ಶಿಷ್ಯರನ್ನೆಲ್ಲ ಎಬ್ಬಿಸಿ, ಶಿಷ್ಯರಿಗೂ ಕೇಳಿಸಿತ್ತು ಈ ಶಬ್ದ. ಹೇಳ್ರಿ ಅಂತಂದಿದ್ದು ಅವ್ರಿಗೂ ಕೇಳಿಸಿತ್ರಿ. ಸ್ಫಾಲನಂ ಸಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ನೆಲ ತಟ್ಟಿತ್ತು, ಹೇಳ್ರಿ ಅಂದಿದ್ದು ಅವ್ರಿಗೂ ಕೇಳಿಸ್ತು. ಉತ್ಸಾಹ ಬಂತ ಅಷ್ಟೇ. ಮತ್ತು ಶಿಷ್ಯರಿಗೆ ಎದ್ದು ಕೂತರು. ಎದ್ದು ಕುಳಿತುಕೊಂಡು ಮತ್ತೆ ಗೀತೆಯನ್ನು ಆಲಿಸ್ಲಿಕ್ಕೆ ಪ್ರಾರಂಭ ಮಾಡಿದರು, ಗೀತಾ ಭಾಷ್ಯವನ್ನು. ಏನು ಆನಂದ ರೀ! ಎಲ್ಲಾದರೂ ಮಧ್ಯರಾತ್ರಿ ಗೀತಾ ಭಾಷ್ಯ ಪ್ರವಚನ ಇವರೆಲ್ಲ ಕೂತ್ಕೊಂಡು ಕೇಳೋದು ಅಂದರೆ ಎಷ್ಟೊತ್ತು ಕೇಳ್ತೀವಿ. ಏಕಾದಶಿ ಜಾಗರಣೆ ಅಂತ ಕೆಲವು ಮಾಡ್ತಿರ್ತಾರೆ ನೋಡ್ರಿ. ಅದೊಂದು ಜಾಗರಣೆ ಕತೆ ಒಂದು ನೋಡಿದ್ರಿ. ಇನ್ನೊಂದ್ಸರಿ ಹೇಳ್ತೀನಿ, ಮತ್ತೆ ಈ ಬೇಡ ಭಾಳ ಆಗ್ತಾವ. ಅವು ಜಾಗರಣೆಗಿಂತ ಇನ್ನೇನು ಬೇರೆ ಆಗಿಬಿಡ್ತಾವೆ. ಶಬ್ದಭೇದ ಮವದಾರ್ಯ ತಮಜ್ಜ ಸನ್ನಿಷಣ್ಣ ವಪುಷ ಪರಮಸ್ಯ ತಸ್ಯ ಭಾವ ವಿದದ ಭ್ರಮನೀಶಃ ಪ್ರೋತ್ಥಿತ ಪ್ರವಚನಂ ವ್ಯದಿತೈಭ್ಯಃ. ಶಬ್ದಭೇದಂ ಅವಧಾರ್ಯ, ಹೇಳ್ರಿ ಎನ್ನುವ ಒಂದು ಶಬ್ದ, ಅದು ವ್ಯಕ್ತಿ ಮನುಷ್ಯರ ಯಾವ ಶಬ್ದ ಅಲ್ಲ, ದೇವರ ಆ ಒಂದು ಶಬ್ದ ಭೇದ. ನಾವಾಡುವ ಶಬ್ದಕ್ಕೂ ದೇವರಾಡುವ ಶಬ್ದಕ್ಕೂ ಭೇದ ಇದ್ದೇ ಇದೆ. ಅದೊಂದು ದಿವ್ಯವಾದ ನಾದ, ದೇವರ ಧ್ವನಿ ಬಂದದ್ದು ಕೇಳಿ ತಮ್ಮ ಅರ್ಚ ಸನ್ನಿಷಣ್ಣ ವಪುಷ ಪರಮಸ್ಯ, ಪ್ರತಿಮೆಯಲ್ಲಿ ಇದ್ದ ದೇವರು ಹೇಳಿದ ಮಾತನ್ನು ಕೇಳಿ ಎದ್ದು ಪ್ರೋತ್ಥಿತ ಪ್ರವಚನಂ ವ್ಯಧಿತ ಏಭ್ಯ, ಶಿಷ್ಯರನ್ನೆಲ್ಲ ಮತ್ತೆ ಎದುರಿಗೆ ಕೂಡಿಸಿಕೊಂಡು ಮತ್ತೆ ಮುಂದೆ ಗೀತಾ ಭಾಷ್ಯ ಪ್ರವಚನ ಮಾಡಿದರು. ಇದಿಷ್ಟು ಇನ್ಸಿಡೆಂಟ್ ನೋಡ್ಕೊಳ್ರಿ. ಉಡುಪಿಯಿಂದ ಬದರಿ ಕ್ಷೇತ್ರಕ್ಕೆ ಬಂದು ಮೊಟ್ಟ ಮೊದಲು ಮುಟ್ಟಿದ ಕೂಡಲೇ ಗೀತೆಯನ್ನು ಒಪ್ಪಿಸಿ ಪ್ರವಚನ ಪ್ರಾರಂಭ ಮಾಡಿ ನಿಲ್ಲಿಸಿ ದೇವರೇ ತಿದ್ದುಪಡಿ ಮಾಡಿ ಉಪನ್ಯಾಸ ಆಯಿತು, ಒಂದು ಶ್ಲೋಕದ ತಿದ್ದುಪಡಿಯನ್ನು ಮಾಡಿಕೊಂಡು ಮತ್ತೆ ಮುಗಿಸಿ ಮತ್ತೆ ಹೇಳಿ ರಾತ್ರಿ ಎಲ್ಲ ಪ್ರವಚನ ಮಾಡು ಬೆಳಗಿನ ತನಕ ಅಂತ ಹೇಳಬೇಕಾದ್ರೆ ಆ ಆನಂದ ತೀರ್ಥನ ಮೇಲೆ ಈ ಬದರೀನಾರಾಯಣ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗತ್ತೆ. ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ದೇವರು. ಮುಗೀತು. ಇದಾದ ಮೇಲೆ ಇದು ಒಂದು ದಿವಸ ನಡೆಯಲಿಲ್ಲ, ಹೀಗೇ ನಡೀತಾ ಇದೆ. ಬದರಿಯಲ್ಲಿ ಆಚಾರ್ಯರು ಮೊದಲು ಚಾತುರ್ಮಾಸ್ಯ ಅವರು ಮಾಡಿದ್ರು. ಈಗ ಎಷ್ಟು ದಿವಸ? 48 ದಿವಸ ಇದ್ರಂತ ಆಚಾರ್ಯ ಬದರಿಯೊಳಗೆ. 48 days. ಒಂದು ಮಂಡಲ ಅಂದರೆ 48 ದಿವಸ. 48 ದಿನಗಳು ಬದರಿಯಲ್ಲಿ ಆಚಾರ್ಯರು ಇದ್ದು ಏನು ಮಾಡಿದರು? ನಿತ್ಯದಲ್ಲಿ ಬದರಿಯಲ್ಲಿ ದಿನಚರಿ ಏನು ಆಚಾರ, ಬದರಿಯಾಗ ಏನು ಮಾಡ್ತಿದ್ರು ಆಚಾರ್ಯರು? ಮತ್ತೆ ಯಥಾ ಪ್ರಕಾರ ಪೂಜೆ, ಮತ್ತೆ ಪೂಜೆ, ನೈವೇದ್ಯ, ವೈಷ್ಣವ, ಅಷ್ಟೋದಕ, ಹೊಡಿ ಮುಗಿದೋದ ಕೆಲಸ ಇಟ್ಟು ಅಲ್ಲ. ಆಚಾರ್ಯರು 48 ದಿನಗಳಲ್ಲಿ ಮಾಡಿರುವಂತಹ ಅದ್ಭುತವಾದ ಸಾಧನೆಯನ್ನು ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯ.
ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೇ ಯತ್ಸ್ಪೃಶಂತಿ ನರಾಹಿಮಭೀತ ಅಂಶಗೇಶ ಪೃಷತಾಮಧಿಪಸ್ಯ ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೇ ಯತ್ಸ್ಪೃಶಂತಿ ನರಾಹಿಮಭೀತ ಅಂಶಗೇಶ ಪೃಷತಾಮಧಿಪಸ್ಯ. ನಿತ್ಯ ಅಲಕನಂದ ಸ್ನಾನ. ಬಿಸಿನೀರಿನ ಕೊಂಡದಾಗಲ್ಲ, ಮತ್ತೆ ತಣ್ಣೀರಿನ ಕೊಂಡದಾಗ ನೆನಪಿರ್ಲಿ. ಅಲ್ಲಿ ಎರಡೂ ಹರಿದಾಳ ಗಂಗಾ, ಬಿಸಿನೀರು ಹರಿದಾಳ, ತಣ್ಣೀರು ಹರಿದಾಳ. ನಾವೆಲ್ಲ ಬಿಸಿನೀರಿನಾಗ ಮೊದಲು ಮಾಡಿಬಿಡ್ತೀವಿ. ಮಾಡಿ ಅಡ್ಡಿ ಇಲ್ಲ ಆಯ್ತು ಅಂತ ಆದ್ಮೇಲೆ ಯಾರ ಆಚಾರ ಎಳೆದಿರ್ತಾರೆ ನೋಡಿ ಕೆಳ ಸ್ನಾನಕ್ಕೆ, ಆಚಾರ ಇಲ್ಲಿ ತನಕ ಬಂದೀರಿ, ನಿಮ್ಮ ಕೈಲೇ ಆಚಾರ ಅವನೇ ಒದ್ದಾಡ್ತಿರ್ತ. ಅವ ಒಂದು ಕೈಯಾಗ ಸರಪಳಿ ಹಿಡ್ಕೊಂಡು ಗಡ 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 ಅನ್ಕೋತ ತಂಬಿಯಾಗಿ ನೀರು ತಗೊಂಡು ಅಯ್ಯೋ. ನಾ ಹೋಗಿದ್ದು ನೆನಪದ್ರಿ. ಇನ್ನು ಮೊದಲೇ ಸರ್ತಿ ನಮ್ಮ ಸ್ವಾಮಿಗಳವರೆಗೂ ಪ್ರಿಯತೀರ್ಥ ಶ್ರೀಪಾದಂಗಳ ಜೊತೆಗೆ ಹೋಗಿದ್ದೆ. ಅದು ಹರಿದ್ವಾರ ಬಿಟ್ಟಾಗ ಬೆಳಿಗ್ಗೆ 5 ಗಂಟೆ ಆಗಿತ್ತು ರೀ. ನನಗೆ ಯಾರು ಹೇಳಿದರು, ಹಿಂಗೆ ಗುಡ್ಡ ಹಚ್ಚಿ ಹೋದ್ಕೊಳ್ಳೆ ಬದರಿ ಬರ್ತಂತ ಹೇಳ್ಬಿಟ್ಟು. ನಮಗೂ ಅಷ್ಟ ಶಾಡ್ಯಾರ. ನಾವು ಮೊದಲೇ ಸರ್ತಿ ಹೋದದ್ದು. ಹಂಗಾರ ತಿರುಮಲ ತಿರುಪತಿ ಇದ್ದಂಗೆ ಅಂತ ಮಕ್ಕೊಂಬಿಟ್ರೆ. ಸ್ನಾನ ಮಾಡಿದ್ದಿಲ್ಲ, ಹರಿದ್ವಾರ ಸ್ನಾನ ಮಾಡಲೇ ಮಲ್ಕೊಂಬಿಟ್ಟೆ. 5 ಗಂಟೆಗೆ ಹೊಡೆದ್ರು ಸಂಜೆ 5 ಆದ್ರೂ ಬರಲಿಲ್ಲ ರೀ. ಮೊದಲೇ ನಮ್ದು 5 ತನಕ ಕೆಟ್ಟ ಉಪವಾಸ ಕಕ್ಕಾಬಿಕ್ಕಿ ಆಗಿಬಿಟ್ಟಿವಿ. ಮಠದಾಗ ಇಳಿಸ್ಬಿಟ್ರು. ಒಂದು ಕಡೆ ಕರ್ಕೊಂಡು ಹೋಗಿ ಸ್ವಾಮಿಗಳು ಹೇಳ್ದಾರೆ, ಹಿಂದೆ ಒಂದು ಕಡೆ ಹರ್ಲಿಕ್ಕತ್ತಿತ್ರಿ ಅಲಕ್ನಂದ. ನನಗನಿಸ್ತು ಎಲ್ಲ ಸ್ನಾನ ಹೋದ್ರೆ ಬದಲು ಸ್ನಾನ ಮಾಡಿ ಬಂದ್ಬಿಡ್ಬೇಕು, ಒಂದು ಆಚಮನ ಮಾಡಿ ಪಟಕ್ಕಂತ ಒಂಚೂರು ಸುಧಾಮನ್ ತೊಗೊಂಡ್ಬಿಟ್ರ ಆತು ಅಂತ ಹೇಳಿ ಸ್ವಾಮಿಗಳಿಗೆ ಬಿಸಿನೀರು ಕಾಶಿ ಹಾಕೋ ತಮ್ಮ ಯಂತ್ರಿರ್ತಾರೆ ಒಂದು ದೊಡ್ಡದನ್ನು ತೊಗೊಂಡ್ಬಿಟ್ಟೆ. ಗೊತ್ತಿಲ್ಲ ನನಗೆ. ಸೀದಾ ಹೋದೆ, ಮೆಟ್ಲಿದ್ದು ಬೀಳಿದೆ. ಹಿಂಗೆ ಅಲಕ್ನಂದ ಆದಾಗ ನೀರು ತೆಳಗಿದ್ದವ್ರು ಹೇಳಿದ್ರು, ಸ್ವಲ್ಪ ತಣ್ಣಗಿರ್ತಾವ ಇಷ್ಟೇ ಹೇಳಿದರು. ತಗೊಂಡ ಮೇಲೆ ಆ ಸ್ವಾಮಿಗಳ ತಮ್ಗಿ ಒಳಗೆ ನೀರು ತಗೊಂಡು ಹಿಂಗೆ ಹಾಕ್ಕೊಂಡೆ. ಎಲ್ಲಿದ್ದೀನಿ ಗೊತ್ತಿಲ್ಲ ನನಗೆ. ಬಾಜುಕ್ಕಿದ್ದವ್ರು ಹಿಡಿದು ಎತ್ತಿ ಮ್ಯಾಲ ಕೂಡಿಸಿ ಇದ್ದಿಲ್ಪ ಅಂತ ಕೇಳಿದ್ಮೇಲೆ ಎಚ್ಚರ. ತಲಿ ತಿಕ್ಕಿ ಕೈ ತಿಕ್ಕಿ ವಾ 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 ವಾ. ಮೊದಲನೇ ಅನುಭವ ನೆನಪದ್ರಿ ನನಗೆ. 20 ವರ್ಷದಿಂದ ಹೋದಿದ್ರಿ ಇದು ಕಥೆ ಹೇಳಿದ್ ನಾನು. ಇನ್ನೂ ನೆನಪದ ನನಗೆ. ಅವತ್ತಿನ ರಾತ್ರಿ ಆ ಮೆಟ್ಲು ಇಳಿದ ಜಾಗ ಇನ್ನೂ ನೆನಪದ. ಎಲ್ಲಿ ಇಳಿದೀನಿ, ಎಲ್ಲಿ ಸ್ನಾನ ಮಾಡಿ, ಇವತ್ತು ಹೋದ್ರು ತೋರಿಸ್ತೀನಿ ಬೇಕಾರೆ. ಅಂದ್ರೆ ಅಂಥ ಪರಿ ಬರ್ತೀನಿ ನೋಡಲ್ಲ. ಅಂದ್ರೆ ಆ ಪರಿ ಥಂಡಿ. ಅಂಥ ತಣ್ಣೀರಿನೊಳಗ ಯತ್ಸ್ಪೃಶಂತಿ ನರಾಹಿಮಭೀತಾ ಹಿಮಭೀತಾ ನರಾಹ ಯತ್ ನ ಸ್ಪೃಶಂತಿ. ಚಳಿಗೆ ಹಚ್ಕೊಂಡು ಜನ ಯಾವ ನೀರು ಮುಟ್ಟಂಗಿಲ್ಲ ಅಂಥ ನೀರಿನೊಳಗೆ ನಮ್ಮ ಆಚಾರ್ಯರು ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೇ. ಅರುಣೋದಯ ಕಾಲಕ್ಕೆ ಕೇಳ್ಬೇಕಂತ. ಅರುಣೋದಯ ಕಾಲಕ್ಕೆ ಸ್ನಾನ ಮಾಡ್ಬೇಕ್ರಿ. ಅದು ಕೃಷ್ಣಾಮೃತ ಮಹಾನದೊಳಗೆ ಶ್ರೀಮದಾಚಾರ್ಯರು 133ನೇ ಶ್ಲೋಕದೊಳಗೆ ಅರುಣೋದಯ ಕಾಲ ಅಂದ್ರೆ ಯಾವಾಗ ಅಂತ ಬರ್ದಾರೆ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ. ಬೆಳಗಿನ ಜಾವ 4 ಘಟಿಕಾನ್ನ ಅರುಣೋದಯ ಅಂತ ಕರೀತಾರೆ. ಅಂದ್ರೆ ಈ ಘಟಿಕ ಪಟಿಕ ನಮ್ಗೆ ಗೊತ್ತಾಗಿಲ್ಲ. ನಮಗೆ ನಮ್ಮ ಭಾಷೆದಾಗ ಹೇಳ್ತೀನಿ ಕೇಳ್ರಿ. ಸೂರ್ಯೋದಯ ಆಗೋಕ್ಕಿಂತ 1.5 ತಾಸು ಮೊದಲು ಇಷ್ಟು ತಿಳ್ಕೊಂಡ್ಬಿಟ್ರಿ. ಸೂರ್ಯೋದಯ ಆಗೋಕ್ಕಿಂತ 1.5 ಗಂಟೆ ಮೊದಲು ಅರುಣೋದಯ ಅಂತ ಕರ್ಸ್ಕೊತದೆ. ಆಗ ಸ್ವಾಮಿಗಳು ಸ್ನಾನ ಮಾಡ್ಬೇಕ್ರಿ. ಗೃಹಸ್ಥಾಶ್ರಮಿಗಳು ಆಗ ಹೇಳ್ಬೇಕು. 2 ವ್ಯತ್ಯಾಸದ. ಗೃಹಸ್ಥಾಶ್ರಮಿಗಳು ಅರುಣೋದಯಕ್ಕೆ ಹೇಳ್ರಿ ಅಂತ ಹೇಳ್ಯಾರ. ಸನ್ಯಾಸಿಗಳು ಅವಾಗ ಸ್ನಾನ ಮಾಡ್ರಿ ಅಂತ ಹೇಳ್ಯಾರ. ಅಂದ್ರೆ ಅರುಣೋದಯಕ್ಕಿಂತ ಮೊದಲೇ ಎದ್ದಿರ್ಬೇಕ್ರಿ ಸ್ವಾಮಿಗಳು. ಎಲ್ಲ ಮುಗಿಸ್ಕೊಂಡು ಅರುಣೋದಯ ಬಂದ್ಕೊಳ್ಳಿ ಸ್ನಾನ ಮಾಡಬೇಕು. ಈಗ ಉದಾಹರಣೆ ಹಿಂಗೆ ಇಟ್ಕೊಳ್ರಿ. ಏನು, 6ಕ್ಕೆ ಸೂರ್ಯೋದಯ ಆಗ್ತದಂತ ಇಟ್ಕೊಳ್ರಿ. 1.5 ಗಂಟೆ ಮೊದಲು ಅಂದ್ರೆ 4:30 ರೀ. 4:30ಗೆ ಸ್ನಾನಕ್ಕಿರ್ಬೇಕು ಅಂದ್ರೆ ಅದಕ್ಕಿಂತ ಮೊದಲು 1 ತಾಸು ಎದ್ದಿರ್ಬೇಕ್ರಿ. 3:30ಗೆ ಎದ್ದಿರ್ಬೇಕ್ರಿ. 3:30ಗೆ ಎದ್ದು 4:30 ಒಳಗಾಗಿ ಎಲ್ಲ ತಯಾರಿ ಮಾಡಿಕೊಂಡು 4:30ಗೆ ಸ್ನಾನ ಮಾಡ್ಬೇಕು ಸ್ವಾಮಿಗಳು. ಯಾಕೆ ಬದರಿ ಅಲ್ಲ, ಸ್ವಾಮಿಗಳು ಅರುಣೋದಯ ಕಾಲದಲ್ಲಿ ಎಲ್ಲೇ ಸ್ನಾನ ಮಾಡಿದರೂ ಕೂಡ ಏನಾಗ್ತದೆ, ಆಗ ಆ ನೀರು ಗಂಗಾ ನೀರಾಗಿರ್ತದಂತೆ. ಆಗ ಆ ನೀರು ಗಂಗಾ ನೀರು. ಯತೀನಾಂ ಸ್ನಾನ ಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ. ಯತೀನಾಂ ಸ್ನಾನ ಕಾಲ ಗೃಹಸ್ಥಾಶ್ರಮಿಣಾಂ ಉದಯ ಕಾಲ. ಯತೀನಾಂ ಸ್ನಾನ ಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ. ಆಗ ಸ್ನಾನ ಮಾಡಿದರೆ ಗಂಗಾ ನೀರಂತೆ. ಉದಾಹರಣೆಗೆ ಈ ಊರಿಗೆ ನಮ್ಮ ಸ್ವಾಮಿಗಳು ಬಂದಾರೆ ಅಂತ ಇಟ್ಕೊಳ್ರಿ.
ಅವರು ಎದ್ದು ಅರುಣೋದಯದಲ್ಲಿ ಸ್ನಾನ ಮಾಡಿದರೆ ಆ ಸ್ನಾನ ಮಾಡಿದ ನೀರಿನಲ್ಲಿ ಗಂಗೆ ಬಂದ್ಬಿಟ್ಟಿರ್ತಾಳೆ. ನಾವು ಆಮೇಲೆ ಆ ನೀರು ತಗೋಬೇಕಷ್ಟೇ. ಗಂಗಾ ಇದ್ದಾಳೆ ಅಂತ ತಿಳ್ಕೊಂಡು ಹೇಳಿ ಸಂತೋಷ ಪಡ್ಬೇಕು ನಾವೆಲ್ಲ. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೇ ಯತ್ಸ್ಪೃಶಂತಿ ನನರಾಹಿಮಭೀತ ಅಂಶಗೇಶ ಪ್ರಶತಾಮಧಿಪಸ್ಯ ಮಂಗಳ ಸ್ನಾನವನ್ನು ನಿತ್ಯದ ಹಿಂಗದಲೆ ಮಾಡಿದನು ಶೀತಲ ಗಂಗೆಯೊಳಗೆ ಅರುಣೋದಯ ಕಾಲದಲ್ಲಿ ತಪ್ಪದಲೇ ತುಂಗ ಮಹಿಮನು ನಿತ್ಯ ಮುದದಿಂ ದಂಗು ಬಡಿಯುತ್ತ ಜನರು ಭಯದಿಂ ಅಂಗ ಕೊರೆಯುವುದೆಂದು ಸ್ಪರ್ಶನ ಮಾಡದಿಹ ಜಲದಿ. ಎಷ್ಟು ಅದು ಕೊರೆದು ಮಾಡಿದ್ದಾರೆ ಭಾಷಾಂತರ ಅಂದರೆ ನೀವು ಕೇಳಿಸ್ಕೊಂಡ್ರೆ ಆನಂದ ಪಡ್ತೀರಿ. ಮಂಗಳ ಸ್ನಾನವನು ನಿತ್ಯದಿ ಹಿಂಗದಲೆ ಮಾಡಿದನು ಶೀತಲ ಗಂಗೆಯೊಳಗೆ ಅರುಣೋದಯದ ಕಾಲದಿ ತಪ್ಪದಲೇ ತುಂಗ ಮಹಿಮನು ನಿತ್ಯ ಮುದದಿಂ ದಂಗು ಬಡಿಯುತ್ತ ಜನರು ಭಯದಿನ್ ಅಂಗ ಕೊರೆಯುವುದೆಂದು ಸ್ಪರ್ಶನ ಮಾಡದಿಹ ಜಲದಿ. ಯಾವ ಜನ ದಂಗಾಗಿ ಮುಟ್ಟಿದ್ರೆ ನಮ್ಮ ಅಂಗ ಕೊರಿತಾವ ಅಂತ ತಿಳ್ಕೊಂಡಿದ್ರು ಅಂಥ ಜಲದಲ್ಲಿ ನಿತ್ಯದಲ್ಲಿ ಅರುಣೋದಯ ಕೇಳಬೇಕು. 48 ದಿವಸ ಅರುಣೋದಯ ಕಾಲದಲ್ಲಿ ಹೇಳಬೇಕು. ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕು. ಮೊದಲೇ ಎದ್ದಿರಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅರುಣೋದಯಕ್ಕೆ ತಯಾರಾಗಿ ಆ ನದಿ ಒಳಗೆ ಇಳಿದು ಮೊಳಗೆ ಹಾಕಿ ಸ್ನಾನ ಮಾಡಿ ಎದ್ರೆ ಅಲಕನಂದಾದಲ್ಲಿ ಶಿಷ್ಯರ ದಂಡಿ ಮೇಲೆ ನಿಂತ್ಕೊಂಡ್ರು. ಸ್ವಾಮಿಗಳ ದಂಡೋದಕ ಸ್ವಾಮಿಗಳ ದಂಡೋದಕ ಹಿಂಗಾಗಿತ್ತು ರೀ. ಅವು ನಮ್ಮ ಸ್ವಾಮಿಗಳು ಹೋಗಿ ಸ್ನಾನ ಮಾಡಿಬಿಟ್ರ ಪಾಪ. ಅವ್ರಿಗೇ ಚಳಿ. ನಾವು ಹಿಂದೆ ನಿಂತು ಸ್ವಾಮಿ ದಂಡೋದಕ ದಂಡೋದಕ. ಅಯ್ಯೋ ದಂಡೋದಕ ದಂಡ ತಗೊಂಡು ಹಾಕ್ಬೇಕು ಎರಡೇಟು ದಂಡೋದಕ ಅಂತ. ಅವ್ರು ಚಳಿ ಬಿಡುದಿಲ್ರಿ ನಮ್ಮ ಭಕ್ತರು. ಗುರುಗಳ ಮೇಲೆ ಭಾರಿ ಭಕ್ತಿ ರೀ. ಗುರುಗಳ ಭಕ್ತಿ ಏನು ಕೇಳ್ತೀರಿ ಭಯಂಕರದ. ಆಮೇಲೆ ಇನ್ನೊಮ್ಮೆ ಹೇಳ್ತೀನಿ ಸಿಕ್ಕಾಗ ಗುರುಭಕ್ತಿ ಮಹಿಮಾ. ಸ್ವಾಮಿಗಳು ಸ್ನಾನ ಮಾಡಿ ಸುದೈವಕ್ಕೆ ದೇವರ ಅನುಗ್ರಹದಿಂದ ನಾವು 3 ಸಲ ಹೋಗಿ ಬಂದೀನಿ. 3 ಸಲ ಹೋದ್ರೆ 3 ಸರ್ತಿನೂ ಒಳಗಿಳಿದು ಸ್ನಾನ ಮಾಡ್ಕೊಂಡು ಬಂದೀನಿ. ಬಿಸಿನೀರು ಸ್ನಾನ ಮಾಡಿ ಏನು ಬಂದಿಲ್ಲ ಹೊಳ್ಳಿ. ನಾನು 3 ಸರ್ತಿ ಇಳಿದು ಎಷ್ಟು ದಿವಸ ಇದ್ದೀನಿ ಅಷ್ಟು ದಿವಸ ಸ್ನಾನ ಮಾಡ್ಕೊಂಡೇ ಬಂದೀನಿ. ಸ್ವಾಮಿಗಳ ಜೊತೆಗೆ ಹೋದಾಗಂತರೂ ಒಂದು ಅವಕಾಶ ಏನು ಸಿಕ್ಕಿತ್ತು ಅಂದರೆ ಸ್ವಾಮಿಗಳು ಶಿಷ್ಯ ಅಂದರೆ ಎಲ್ಲಿ ಸ್ನಾನ ಮಾಡ್ಲಿಕ್ಕೆ ಕಲಿತಿದ್ರಲ್ಲ ಚಲೋ ಜಾಗ ಇರುತ್ತೆ. ಯಾಕಂದ್ರೆ ಅವ್ರು ನೀರು ತರಬೇಕು ನೋಡಿ ಜಾಗ ಬೇಕಾಗ್ತದೆ. ಅಲ್ಲೇ ಹೋಗ್ಬಿಟ್ಟಿದ್ರಿ. ಆನಂದ ಇತ್ತು. ಆನಂದ ಅಂದ್ರೆ ಏನ್ರಿ ಮಣಕಾಲ ತನಕ ನೀರು ಬರ್ತಿದ್ವು. ಅವು ಹೆಂಗಿರ್ತಿದ್ವು ಅಂದರೆ ಕರ 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 ಕೊರಿತಿದ್ವು. ಅವರು ಹುಡುಗರು ಸ್ನಾನ ಮಾಡಿ ಪಾಪ ಒರೆಸ್ಕೊಂಡು ಕೊಡ ತುಂಬ್ಕೊಂಡು ನೀರು ತೊಗೊಂಡು ಹೋಗ್ಬೇಕು ಸ್ವಾಮಿಗಳ ಸ್ನಾನಕ್ಕೆ ಅಂತೇಳಿ. ನಾವು ಅಲ್ಲೇ ಮುಳುಗಿ ಹಾಕ್ಬೇಕ್ರಿ. ಒಂದು ಸರ್ತಿ ಮುಳುಗಿ ಹಾಕಿದ ಮೇಲೆ ದಾಮೋದರ ನೆನಪಾಗ್ತಿತ್ತು. ಇನ್ನೊಮ್ಮೆ ನೆನಪು ಹಾಕಿದ ಕೂಡಲೇ ಅನಂತನ ನೆನಪಾಗ್ತಿತ್ತು. ಮತ್ತೊಮ್ಮೆ ನೆನಪು ಹಾಕಿದ ಕೂಡಲೇ ಗೋವಿಂದ ಹೊರಗೆ ಬಂದ್ಬಿಟ್ಟು ಅಷ್ಟೇ. 3 ಮುಳುಗಿ ಹಾಕಿ ಹೊರಗೆ ಬಂದ ಮೇಲೆ 1 ತಾಸು ಅಲ್ಲೇ ಬಿಸಿಲಾಗ ಕೂಡ್ತಿದ್ವಿ. ಚಂದ ಕಾಯಿಸ್ಕೊಂಡು ಬಿಸಿಲು ಕಾಯಿಸ್ಕೊಂಡು ಸ್ವಾಮಿಗಳ ಪೂಜೆ ಮುಗಿದು ಹೋಗಿರ್ತಿತ್ತು. ಬರ್ತಿದ್ವಿ ಅಷ್ಟೇ ಕೆಲಸ. ಭಾಳ ಮಜಾ ಆದ್ರಿ. ಹೋಗಿ ಬಂದಿದ್ದು ಹೋಗಿ ಬರ್ಬೇಕ್ರಿ ಅದೆಲ್ಲ. ಅಲ್ಲಿ ಆಚಾರ್ಯರು 48 ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಯಾಕೆ ಮಾಡಿದರು ಪಂಡಿತಾಚಾರ್ಯ? ಅಂಶಗೇಶ ಪ್ರಶತಾಮಧಿಪಸ್ಯ ವಾಯುವಿನ ಅಂಶ ಇದು. ಅನ್ನೋದಕ್ಕಾಗೇನೆ 48 ದಿವಸ ಅಖಂಡವಾಗಿ ಆ ಕೊರೆಯುವ ಚಳಿಯಲ್ಲಿ ನೀವು ಸ್ವಾಮಿಗಳು ಮತ್ತು ಸ್ನಾನ ಆದಮೇಲೆ ಚಳಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ನಮ್ಮಂಗೆ ಸ್ವೆಟ್ರ್ ಹಾಕ್ಕೊಂಡು ಶಾಲ್ ಹೊತ್ಕೊಂಡು ಕ್ಯಾಪ್ ಹಾಕ್ಕೊಂಡು ಮಂಕಿ ಕ್ಯಾಪು ಬರೀ ಕ್ಯಾಪ್ ಅಲ್ಲ ಇದ್ದದ್ದು ಸ್ವರೂಪ ಒಳಗಿದ ಮಂಕಿ ಕ್ಯಾಪು ಅದೇ ಹಿಂಗಾಗಿ ಹಾಕ್ಕೊಂಡೆಲ್ಲ ಮಾಡಿ ಬಿಡೋದಿಲ್ಲ. ಅವೆಲ್ಲ ಸ್ವಾಮಿಗಳಿಗೆ ಪಾಪ ಶಾಟಿ ಒಂದು ಹೊತ್ಕೋಬೇಕ್ರಿ. ಅವ್ರು ಏನು ಮಾಡಿ ಬಿಡೋದು. ಅವೇನು ಶಾಟ್ ರೀ ಎಲ್ಲರೂ. ಅವು ಶಾಟಿ ಲಘು ಒಣಗಲಿ ಅಂತ ಹಳ್ಳಗೆ ಬೇರೆ ಇರ್ತಾವೆ. ಇದು ವಿಚಿತ್ರ. ಮತ್ತು ಲಘು ಒಣಗಲಿ ಅಂತ ಹಳ್ಳದ ಶಾಟಿ ಅವು ಹೊತ್ಕೊಂಡ್ರೆ ಥಂಡಿ ಹೋಗಂಗಿಲ್ಲ, ಉಟ್ಕೊಂಡ್ರೆ ಕೃಷ್ಣಾರ್ಪಣ. ಹಿಂಗಿದ್ದಾಗ ಅಂಥ ಶಾಟಿ ಒಳಗೆ ಉಟ್ಕೊಂಡು ಪೂಜಾ ಬದ್ರಿನಾರಾಯಣ ಸನ್ನಿಧಾನದಲ್ಲಿ ಆಚಾರ್ಯ ನಿತ್ಯ ಬೆಳಗ್ಗೆ ಅರುಣೋದಯದಲ್ಲಿ ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೇ ಯತ್ ಸ್ಪೃಶಂತಿ ನನರಾಹಿಮಭೀತ ಅಂಶಗೇಶ ಪ್ರಶತಾಮಧಿಪಸ್ಯ. ಮುಳುಗಿ ಹಾಕಬೇಕು ಹೇಳ್ಬೇಕು, ಮುಳುಗಿ ಹಾಕಬೇಕು ಹೇಳ್ಬೇಕು, ಸ್ನಾನ ಮಾಡಬೇಕು. ಆ ಗಂಗೆಯನ್ನ ಅಲಕನಂದೆಯನ್ನ ಭಗವತ್ಪಾದೋದಕ ಅಂತ ಅನುಸಂಧಾನವನ್ನು ಮಾಡಿಕೊಂಡು ಮೈ ಮೇಲೆ ಹರಿದು ಹೋಗುವಾಗ ರೋಮಗಳಲ್ಲಿ ನಾಡಿಗಳಲ್ಲಿ ಇದ್ದ ಭಗವಂತನ 72,000 ರೂಪಗಳ ಅನುಸಂಧಾನವನ್ನು ಆನಂದ ತೀರ್ಥ ಭಗವತ್ಪಾದಾಚಾರ ಮಾಡಬೇಕು. ನಮಗೆ ಹೇಳ್ತಾರೆ
ಬಲಗಡೆಗೆ ಇರುವಂತಹ 36,000 ನಾಡಿಗಳು, ಎಡಕ್ಕಿರುವಂತಹದ್ದು 36,000 ನಾಡಿಗಳು. ಬಲಭಾಗದಲ್ಲಿ ಪುರುಷ ರೂಪ, ಎಡಭಾಗದಲ್ಲಿ ಸ್ತ್ರೀ ರೂಪದಿಂದ ಭಗವಂತನಿದ್ದಾನೆ. ಕ್ರೋಢ 72,000 ತಾನಾಗಿ ಇದ್ದು ಆ 72,000 ರೂಪಗಳನ್ನು ಪ್ರತ್ಯಕ್ಷವಾಗಿ ನೋಡಿ ಆಚಾರ್ಯರು ಸ್ನಾನ ಮಾಡುವ ಕಾಲದಲ್ಲಿ ಒಂದೊಂದು ನಾಡಿಯ ಮೇಲೆ, ಒಂದೊಂದು ರೋಮಗಳ ಮೇಲೆ ನೀರು ಹರಿದು ಹೋಗುವಾಗ ಅಲ್ಲಿದ್ದ ಭಗವಂತನಿಗೆ ಆಗುವ ಅಭಿಷೇಕವನ್ನು ನೋಡಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷತ್ ಸಹಸ್ರಪಾತ್ ಅಂತ ತಿಳ್ಕೊಂಡು ಪುರುಷ ಸೂಕ್ತವನ್ನು ಹೇಳಿ ಸ್ನಾನ ಮಾಡುವಾಗ ನನ್ನ ಸ್ನಾನ ಅಲ್ಲ, ಇದು ಭಗವಂತನ ಸ್ನಾನ ಅಂತ ಅನುಸಂಧಾನವನ್ನ ಮಾಡಿ ಆಲಕನಂದೆಯಲ್ಲಿ ಒಳಗಿರುವಂತಹ ಬದ್ರೀನಾರಾಯಣಗೆ ಅಭಿಷೇಕ ಅಲ್ಲ, ಶಾಲಿಗ್ರಾಮಕ್ಕೆ ಅಭಿಷೇಕ ಅಲ್ಲ, ತಮ್ಮ ದೇಹಕ್ಕೆ ಮಾಡುವಾಗ ಸ್ನಾನ ಮಾಡುವಾಗ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂಪರಂ, ನಿನ್ನ ದೇಹದಲ್ಲಿ ಇದ್ದ ಪರಮಾತ್ಮನಿಗೆ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡು ಸ್ನಾನ ಮಾಡುವಾಗ ಅಂತ ಹೇಳ್ತಾರೆ. ನಿತ್ಯ ಸ್ನಾನ ಮಾಡುವಾಗ ನಾವು ಪುರುಷ ಸೂಕ್ತವನ್ನು ಹೇಳಿಕೊಂಡು ತಲೆಯ ಮೇಲೆ ನೀರು ಹಾಕ್ಕೊಂಡ್ರೆ ದೇವರಿಗೆ ಅಭಿಷೇಕ, ಅದು ನಮ್ಮ ಸ್ನಾನ ಅಲ್ಲ. ಅಂತಹ ಕೊರೆಯುವ ಚಳಿಯಲ್ಲಿ 4:00 ನಿಂತುಕೊಂಡು ಮಜ್ಜನಂ ವ್ಯದಿತ ಶೀತಲ ಗಂಗಾ ವಾರಿ ನಿತ್ಯ ವರ್ಣೋದಯ ಕಾಲೇ ಯತ್ಪೃಶಂದಿದರ ಹಿಮಭೀತಂ ಆ 72,000 ನಾಡಿಗಳಲ್ಲಿ ಇದ್ದ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಅದರ ಜೊತೆಗೆ ಇರುವಂತಹ ಸ್ತ್ರೀ ರೂಪದ ಭಗವಂತನ ಚಿಂತನೆಯನ್ನು ಮಾಡ್ತಾ, ಅದರಲ್ಲಿ ಲಕ್ಷ್ಮೀ ರೂಪ ಇಲ್ಲ ಅಲ್ಲಿ. ಮತ್ತೆ ಭಗವಂತ ಏನು 36,000 ರೂಪದಿಂದ ಬಲಭಾಗದಲ್ಲಿ ಇದ್ದಾನೆ, ಎಡಭಾಗದಲ್ಲಿ ಇದ್ದಾನೆ, ಅವು ಪುರುಷ ಸ್ತ್ರೀ ರೂಪಗಳು. ಒಂದಕ್ಕೊಂದು ಪುರುಷ ಸ್ತ್ರೀ ರೂಪಗಳು ಸೇರಿ ಅನ್ಯೋನ್ಯವಾಗಿ ಸಂತೋಷ ಪಡುವಂತಹ ಭಗವದ್ ರೂಪಗಳನ್ನು ಕಂಡು ಸ್ನಾನ ಮಾಡ್ತಾ ಇದ್ದಾಗ ಅಲ್ಲೊಂದೇ ಅಲ್ಲ, ಕಣ್ಣಿನಲ್ಲಿರುವ, ಮೂಗಿನಲ್ಲಿರುವ, ಹೃದಯದಲ್ಲಿರುವ ಎಲ್ಲಾ ಇಂದ್ರಿಯಗಳಲ್ಲಿರುವಂತಹ ಋಷಿಕೇಶನ ಸ್ಮರಣೆಯನ್ನು ಮಾಡ್ತಾ ಪುರುಷ ಸೂಕ್ತವನ್ನು ಹೇಳಿ 3.5 ಕೋಟಿ ಕೂದಲುಗಳ ದೇಹದ ಮೇಲೆ ಇರ್ತದಂತೆ, ನೆನ್ಬಿಟ್ಕೊಳ್ರಿ. 3.5 ಕೋಟಿ ಅಷ್ಟು ರೋಮಗಳಲ್ಲಿ ಇರುವಂತಹ ಭಗವದ್ ರೂಪದ ಚಿಂತನೆಯನ್ನು ಮಾಡಿ ಅದರಲ್ಲಿ ನೀರು ಹರಿದು ಹೋದಾಗ ಆ ಸ್ನಾನಕ್ಕಾಗಿ ಕಾಯ್ತಾ ಇದ್ದ ಶಿಷ್ಯರು ತಂಬಿಗೆಯಲ್ಲಿ, ಪಾತ್ರೆಯಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ತೆಗೆದುಕೊಂಡು ತಾವು ಸ್ನಾನ ಮಾಡಿಕೊಂಡು ಪುನೀತರಾಗಿ ಬಂದರೆ ಆಚಾರ್ಯರು ಹಾಗೆ ಸ್ನಾನ ಮಾಡಿಕೊಂಡು ಬಂದರು ಮೇಲ್ಗಡೆಗೆ. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ವರ್ಣೋದಯ ಕಾಲೇ ಯತ್ಪೃಶಂತಿ ನನರಾಹಿಮಭೀತ ಅಂಶಗೇಶ ಪೃಷತಾಮಧಿಪಸ್ಯ. ಮೇಲೆ ಬಂದು ಉಡುಪಿಯ ಇದರಲ್ಲಿ ಬದ್ರೀನಾರಾಯಣ ಕ್ಷೇತ್ರದಲ್ಲಿ ದೇವರ ಮುಂದೆ ಕುಳಿತುಕೊಂಡ್ಬಿಡ್ಬೇಕು. ಕರ್ಟನ್ ಬರದೆ ಹಾಕ್ಬಿಡೋರು, ಯಾರು ಮಾತಾಡೋ ಹಂಗಿಲ್ಲ, ಯಾರು ಬರೋ ಹಂಗಿಲ್ಲ. ಆಚಾರ್ಯರು ಜಪ ಮಾಡ್ತಾ ಕೂತ್ಬಿಡ್ತಾರೆ ಒಳಗಡೆಗೆ. ಅವನಿವನವನ ದೃಗ್ವಾಯುಕಾಹಂ ಮಹತ್ಸೋ 14ನೇ ಸರ್ಗದಲ್ಲಿ ಹೇಳ್ತಾರೆ. ಆಚಾರ್ಯರು ಏನ್ ಚಿಂತನೆ ಮಾಡ್ತಿದ್ರು, ಒಳಗಡೆ ಕೂತ್ಕೊಂಡು ಏನ್ ಜಪ ಮಾಡ್ತಾ ಇದ್ರು? ಓಂಕಾರದ ಜಪವನ್ನು ಮಾಡ್ತಾ ಇದ್ರು. 3,000 ಪ್ರಣವ ಜಪಗಳನ್ನು ಮಾಡಬೇಕು ನಿತ್ಯ ಸನ್ಯಾಸಿಗಳು. ಕಡಿಮೆ ಅಂದ್ರೆ 3,000 ಒಳಗಡೆಗೆ ಕುಳಿತುಕೊಂಡ್ಬಿಡೋದು. ಬದ್ರೀನಾರಾಯಣ ಸನ್ನಿಧಾನ ಶಾಟಿ ಕಟ್ಬಿಟ್ಟಿದ್ದಾರೆ ಶಿಷ್ಯರೆಲ್ಲ ಆ ಕಡೆಗೆ, ಸ್ವಾಮಿಗಳ ಒಳಗಡೆಗೆ ಬದ್ರೀನಾರಾಯಣ ಆಚಾರ್ಯ ಸಾಕ್ಷಾತ್ ಆ ಬದ್ರೀನಾರಾಯಣ ಬಂದು ಕೂತ್ಕೊಂಡು ಹೇಗೆ ಜರಾಸಂಧನನ್ನ ಕೊಲ್ಲುವಾಗ ಕೃಷ್ಣ ಎದುರಿನಲ್ಲೇ ನಿಂತುಕೊಂಡು ಇವನು ಜರಾಸಂಧನನ್ನ ಕೊಂದದ್ದನ್ನ ನೋಡಿ ಆನಂದ ಪಡ್ಲಿಕ್ಕೆ ಬಂದಿದ್ನೋ ಹಾಗೆ ಆನಂದ ತೀರ್ಥರು ಮಾಡುವಂತಹ ಜಪಗಳನ್ನು ನೋಡುವುದಕ್ಕಾಗಿ ಎದುರಿಗೆ ಕುಳಿತುಕೊಂಡಿದ್ದ. ಯಾಕೆ ಅಂದ್ರೆ ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣ, 7 ಕೋಟಿ ಮಹಾಮಂತ್ರಗಳ ಜಪವನ್ನ ಮಾಡುವಂತಹ ಆಚಾರ್ಯರು, ಸಿದ್ಧ ಮಾಡಿಕೊಂಡಿರುವಂತಹ ಆಚಾರ್ಯರು ಬದ್ರಿ ಕ್ಷೇತ್ರದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಜಪ ಮಾಡ್ತಾ ಇದ್ರೆ ಎದುರಿಗೆ ನಾರಾಯಣ ಕುಳಿತುಕೊಂಡು ಅದನ್ನೆಲ್ಲ ಸ್ವೀಕಾರ ಮಾಡಬೇಕು. ಹಂಸಮಂತ್ರವನ್ನಂತರೂ ನಿತ್ಯ ಅವರೇ ಮಾಡೋರು, ಒಪ್ಪಿಸೋದು ಹಂಸಮಂತ್ರವನ್ನ. ನಾರಾಯಣ ಮಂತ್ರ, ಬ್ರಹ್ಮಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ, ವಾಸುದೇವ ಮಂತ್ರ, ವಿಷ್ಣು ಮಂತ್ರ, ಗಾಯತ್ರಿ ಮಂತ್ರ, ಪುರುಷ ಸೂಕ್ತ, ವಿಷ್ಣು ಸೂಕ್ತ, ವಿಷ್ಣು ಮಂತ್ರ, ಎಲ್ಲ ಮಂತ್ರಗಳನ್ನು ಮಾಡಿ 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 ಪ್ರತ್ಯಕ್ಷವಾಗಿ ನಾರಾಯಣಿಗೆ ಒಪ್ಪಿಸಿ ಹೊರಗೆ ಬಂದರೆ ಪಾಠಕ್ಕೆ ಕೊಡ್ಬೇಕು. ಮತ್ತೆ ಹೊರಗೆ ಬಂದ್ರಲ್ಲ, ಅಪ್ಪ ಅಂತೂ ಜಪ ಮುಗಿದ್ರೆ ಬಾ ಇನ್ನೊಂದು 4 ತಾಸು ಮಕ್ಕೋಣ. ಕೆಟ್ಟ ಮೈ ಮುರಿದು ದೇವ್ರ ಪೂಜೆ ಮುಗಿಸ್ಕೊಂಡು ಬಂದಾಗ ನೋಡ್ಬೇಕ್ರಿ ಇವ್ರನ್ನೆಲ್ಲ. ಪಾಕಿಸ್ತಾನ ಬಾರ್ಡ್ರಿಗೆ ಹೋಗಿ ಯುದ್ಧ ಮಾಡ್ಕೊಂಡು ಬಂದಂಗೆ ಇರ್ತದ್ರಿ ಇವ್ರದೆಲ್ಲ. ಹಿಂಗೆ ಕೈ ಕಾಲು ಜಾಡಿಸೋದು ಯುದ್ಧ ಮುಗಿಸ್ಕೊಂಡು ಬಂದೀವಿ, ದೇವ್ರ ಪೂಜೆ ಮುಗಿಸಿ ಇವ ಪುಣ್ಯ ಆಯ್ತು ನಂಗೆ. ಇಲ್ಲಿ ಕೈ ಕಾಲು ಜಾಡಿಸೋಂಗಿಲ್ಲ, ಮತ್ತೆ ಕೂತ್ಕೋಬೇಕು, ಮತ್ತೆ ಪಾಠ ಶುರು. ಮಧ್ಯಾಹ್ನ ತನಕ ಪಾಠ. ಮಧ್ಯಕ್ಕೆ ಬಂದು ಕೂಡಲೇ ಮತ್ತೆ ಸ್ನಾನಕ್ಕೆ ಹೋಗ್ಬೇಕು. ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಆಗಬೇಕು. ಪೂಜೆ ಆದಮೇಲೆ ಊಟ ಆದ ಕೂಡಲೇ ಪ್ರವಚನ ಶುರು ರೀ. ಮತ್ತೆ ಭಾಗವತ ಹೇಳಲಿಕ್ಕೆ ಶುರು ಮಾಡಬೇಕು, ಮಹಾಭಾರತ ಹೇಳಲಿಕ್ಕೆ ಶುರು ಮಾಡಬೇಕು. ರಾತ್ರಿ ಬಂದು ಕೂಡಲೇ ಸಾಯಂಕಾಲದ ಸಮಯದಲ್ಲಿ ಶಿಷ್ಯರಿಗೆಲ್ಲ ಬಿಟ್ಬಿಡ್ಬೇಕು. ಮತ್ತೆ ಆಚಾರ್ಯರ ಒಳಗೆ ಧ್ಯಾನಕ್ಕೆ ಹೋಗ್ಬೇಕು. ಅವೆಲ್ಲ ಪಾಪ ತಯಾರಾಗಿ ಬಂದು ಕೂತ್ರೆ ಮತ್ತೆ ಪಾಠವನ್ನು ಹೇಳಬೇಕು. ಅವು ಸುಸ್ತಾಗಿ ಮಲ್ಕೋತೀವಿ ಅಂದಾಗ ಬಿಟ್ಟು ಆಚಾರ್ಯರು ಸುಮ್ಮನೆ ಹೀಗೆ ಅಡ್ಡಾದಂತೆ ಮತ್ತೆ ಮಜ್ಜನಂ ವ್ಯದಿತ ಶೀತಲ ಗಂಗಾ ವಾರಿ ನಿತ್ಯ ವರ್ಣೋದಯ ಕಾಲೇ
ಅರುಣೋದಯ ಕಾಲಕ್ಕೆ ಎದ್ದು ಬಿಡಬೇಕು. ಇದು ನಿತ್ಯದ ದಿನಚರಿ. 48 ದಿವಸ ಇವು ಶಿಷ್ಯರು 1 ದಿವಸ ಹುರುಪು ಇರ್ತದ್ರಿ, 2 ದಿವಸ, 3ನೇ ದಿವಸಕ್ಕೆ ಸ್ವಾಮಿಗಳು ತೊಗೊಂಡು ಹೋದ್ರು ಶಾಟಿನ್. ಚಲೋ ಆತು ಬಿಡಪ್ಪ, ಸುಳ್ಳ ಎಲ್ಲಿ ಸ್ವಾಮಿಗಳ ಮೇಲೆ ಬಿಟ್ಬಿಡ್ತಾರೆ ಶಾಟಿನ್. ಅಲ್ಲೇನು ಮಾಡಿದ್ರು, 2 ಎಕ್ಸ್ಟ್ರಾ ಕೆಲಸ. ಮತ್ತೆ ಇವತ್ತು ಪ್ರವಚನ ಮುಗಿಸ್ತೀನಿ. 2 ಎಕ್ಸ್ಟ್ರಾ ಕೆಲಸ ಯಾವುದು? ಕಾಷ್ಟ ಮೌನ ಮದದಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹರಿಚ್ಛನ್ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತರ. ಕಾಷ್ಟ ಮೌನ ವ್ರತವನ್ನ ಮಾಡಿದ್ರು 48 ದಿನ. ಕಾಷ್ಟ ಮೌನ ಅಂದ್ರೆ ಮಾತಿಲ್ 48 ದಿವಸ. ಒಂದು ಶಬ್ದ ಬರಂಗಿಲ್ಲ. 48 ಸೆಕೆಂಡ್ ಸುಮ್ಕೋಣಂತ ನೋಡಂತ. ನಾವು ಚರ್ಮದ ಬಾಯಿ ಆಗ್ಯಾವಂತ ಉಳ್ಕೊಂಡವ, ಕಟ್ಟಿಗೆ ಬಾಯಿ ಆಗಿದ್ರೆ ಇಷ್ಟೊತ್ತಿಗೆ ಬಡಿಗೆ 4 ಸರ್ತಿ ರಿಪೇರಿ ಮಾಡ್ತಿದ್ದವ, ಮಳಿನ ಹೊಡಿತಿದ್ದವ. ಠಂಡ 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 ಅವಕ್ಕೆ ಕ್ಲ್ಯಾಂಪು, ಮಳಿ, ಸ್ಕ್ರೂ. ಕಟ್ಟಿಗೆ ಬಾಯಿ ಆಗಿದ್ರೆ ನಮ್ಮ ಹೇಳ್ತೀನಿ, ಬಡಿಗೆ ಇಷ್ಟೊತ್ತಿಗೆ ಅದಕ್ಕೆ ಸಾಣಿ ಹೆಚ್ಚಿ ಹೊಡೆದು ತೆಗಿತಿದ್ದವನ್ನೆಲ್ಲ ಬಾಯಾಗಿನ. ಚರ್ಮದ ಬಾಯಿ ಅಂತ ಬದುಕೊಂಡವ್ರೆ ನಮ್ಮೆಲ್ಲ. ಮೌನ ವ್ರತ ಮಾಡ್ಬೇಕು ನೋಡಂತ. ಕೆಲವ್ರು ಮೌನ ವ್ರತ ಮಾಡಿ ಮೌನ ವ್ರತ. ಊಟಕ್ಕೆ ಕೂತಾಗ ಕೆಲವ್ರು ಮೌನ ವ್ರತ ಇರ್ತದೆ, ಉಳಿದೊತ್ತಾಗ ಇರಂಗಿಲ್ಲ. ಊಟಕ್ಕೆ ಕೂತಾಗ ಮೌನ ವ್ರತ. ಏನು ಬಡಿಸ್ಬೇಕು ಗೊತ್ತಾಗಿಲ್ಲ ಬಡಿಸೋರಿ. ಸರಳ ಹೇಳಿದ್ರೆ ಸಾರು ಹಾಕಂದ್ರೆ ಹಾಕ್ತಿರ್ತಾರೆ, ಪಲ್ಯ ಹಾಕ ಅದು ಏನದು ಅಂದ್ರೆ ಏನದು? ಯಾವ ಡಿಕ್ಷನರಿ ಒಳಗೆ ಸಾರಿಗೆ ಹ್ಞೂ ಅಂತದೆ? ಕೆಲವರು ಎಡಗೈ ಇದಕ್ಕೆ ಚಟ್ನಿ ಅಂತ ಅರ್ಥವಾ? ಇದಕ್ಕೆ ಚಟ್ನಿ ಅಂತ ಅರ್ಥ? ಯಾವ ಡಿಕ್ಷನರಿ? ಈ ಮೌನ ವ್ರತ. ಮೌನ ವ್ರತ ಅಂದರೆ ಎಲೆಯಲ್ಲಿ ಏನು ಬೀಳ್ತದೆ ತಿಂದು ಹೇಳಬೇಕು, ಕೇಳಬಾರ್ದು. ಮೌನ ವ್ರತ ಮಾಡಿದರೆ ಅಲ್ಲಿ ಏನು ಹಾಕ್ತಾರೆ ಸುಮ್ಮನೆ ತಿನ್ಬೇಕು, ಹೇಳ್ತಿರ್ಬೇಕು. ಬೇಕು ಸಾಕು ಬೇಡ ಏನೂ ಇಲ್ಲ. ಹೇಳೋದಿದ್ರೆ ಮೊದಲೇ ಹೇಳಿರ್ಬೇಕು. ಊಟಕ್ಕೆ ಕೊಡೋಕ್ಕಿಂತ ಮೊದಲೇ ಇಷ್ಟಿಷ್ಟು ಹಾಕ್ರಿ ಅಂತ ಹೇಳಿ ಕೂತ್ ಬಿಡ್ಬೇಕು. ಊಟಕ್ಕೆ ಕೂತ ಮೇಲೆ ಉಪ್ಪು ಕಡಿಮೆ ಬಿದ್ದದ ಸಾರಿನಾಗ ಅಂತ ಹೆಂಗೆ ಹೇಳೋರು ಹೇಳಿ ನೋಡ. ಹಿಂಗೆ ಸೂಚನೆ ಮಾಡಿ ಹಿಂಗೆ ಅಂದ್ರೆ ಕರೆಕ್ಟು. ಕೆಲವು ಹೇಳ್ತಿರ್ತಾರೆ ಆಹಾ ಹಿಂದೆ ಕ್ಷೀರಸಾಗರ ಮಥನ ಆಗಿತ್ತಲ್ಲ, ಉಪ್ಪು ಕಡಿಮೆ ಬಿದ್ದದ ಅಂತ ಹೇಳಲಿಕ್ಕೆ ಅಯ್ಯೋ ಪುಣ್ಯಾತ್ಮ. ಮೌನ ವ್ರತ ಆದರೆ ಮೌನ ವ್ರತಕ್ಕೊಂದು ಕಿಮ್ಮತ್ತಿರ್ಬೇಕ್ರಿ. ಕಾಷ್ಟ ಮೌನ ಮದದಾದು ಪವಾಸಂ. ಮೌನ ವ್ರತ ಅಂದ್ರೆ ಮೌನ ವ್ರತ. ಹೆಂಗೆ ಮೌನ ವ್ರತ ಅಂದ್ರೆ ಕಾಷ್ಟ ಮೌನ. ಕಾಷ್ಟ ಮೌನ ಅಂದ್ರೆ ಕಟ್ಟಿಗೆ. ಕಾಷ್ಟ ಅಂದ್ರೆ ಕಟ್ಟಿಗೆ. ಕಟ್ಟಿಗೆ ಹೆಂಗಿರ್ತದೆ ಹಂಗಿರ್ಬೇಕ್ರಿ. ಪಾಠ ಪ್ರವಚನ ಹೊರತುಪಡಿಸಿದರೆ ಉಳಿದ ಹೊತ್ತಿನಾಗ ಒಟ್ಟ ಮಾತಾಡಬಾರ್ದು. 48 ದಿವಸ ರೀ ಮಾತಾಡ್ಲಾರ್ದು ಇದ್ರೆ ಏನಾಗಬೇಡ. ಸಾಲದ್ದಕ್ಕೆ ಉಪವಾಸ 1 ದಿವಸ ಅಲ್ಲ, 48 ದಿವಸ. ಏನು 48 ದಿವಸ ಉಪವಾಸನ? ಏನು ಪರಿಸ್ಥಿತಿ ನಮ್ದು? ಕಾಷ್ಟ ಮೌನ ಮದದಾನು ಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹರಿಚ್ಛನ್ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಃ. ಯಾಕೆ ಮಾಡಬೇಕಾಯ್ತು ಆಚಾರ್ಯರು? ಶುದ್ಧಿ ಬಯಸಿ. ಅವ್ರು ಶುದ್ಧ ಇದ್ದಿದ್ದಿಲ್ವಾ? ಸ್ವಯಂ ಶುದ್ಧರು. ಶುದ್ಧರಿದ್ರೂ ಇನ್ನೂ ಶುದ್ಧ ಆಗಬೇಕು ಅಂತ ಹೇಳಿ, ನಿತ್ಯದಲ್ಲಿ ಭಗವಂತ ಪ್ರಸನ್ನನಿದ್ರೂ ಇನ್ನೂ ಪ್ರಸನ್ನನಾಗಲಿ ಅಂತ ತಿಳಿದುಕೊಂಡು ಹೇಳಿ 48 ದಿನಗಳ ಕಾಲ ಉಪವಾಸ. ಏನ್ರಿ, ಒಂದು ಏಕಾದಶಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಸರಿಯಾಗಿ. ಈಗ ರೂಢಿಯಾಗಿದ್ ಬಿಡ್ರಿ ಪಾಪ, ಮಾಡಿ ನಮ್ಮ 3 ರೂಢಿ ಆಗ್ಯಾವ. ಒಂದು ಏಕಾದಶಿ ಬಂದದ ಅಂತ ಇಟ್ಕೊಳ್ರಿ. ಅಕಸ್ಮಾತ್ ಹರಿವಾಸರ ಇತ್ತು ಅಂತ ಇಟ್ಕೊಳ್ರಿ. ದ್ವಾದಶಿ 8ರ ಮ್ಯಾಲೆ ಅಂತ ಇಷ್ಟು ಬರೆದಿರಲಿ. ಅವ್ನು ಬರೆದ ಒಂದು ಪಿತೃ ಪಿತಾಮಹ ಪ್ರಪಿತಾಮಹಾನಾಂ ಶರ್ಮಣಾಂ ಗೋತ್ರಾಣಾಂ ವಸುರುದ್ರ ಆದಿತ್ಯಾಂತರ್ಗತ ಭಾರತೀಯ ಚಪ್ಪ ಅಂತ ಶ್ರಾದ್ದ. ಹರಿವಾಸರ ಹಾಕಿದ್ದಕ್ಕೆ ಸಾಧನೆ ಹಾಕಿದ್ರೆ ನೋಡ್ಬೇಕ್ರಿ. ಅವನ ಬಾಯಿಗೆ ಸಕ್ರೆ ಹಾಕ ಸಾಧನೆ ಹಾಕಿದ ಕೋಡಿ ಸಾಧನೆ. ಹರಿವಾಸರ ಉಪವಾಸ ಮಾಡೇ ಮಾಡ್ತೀವಿ, ಮುಗಿದು ಹೋದ ಕೆಲಸ. ಅಕಸ್ಮಾತ್ ಏನಾದರೂ ಅತಿರಿಕ್ತ ಉಪವಾಸ ಬಂತು ಅಂತ ಇಟ್ಕೊಳ್ಳಿ. ಶ್ರವಣ ಎಲ್ರಿಗೂ ಬರ್ತದೆ, ಅತಿರಿಕ್ತ ಕೆಲವು ಮಟ್ಟಕ್ಕೆ ಬರ್ತಾವೆ, ಕೆಲವು ಮಟ್ಟಕ್ಕೆ ಬರೋದಿಲ್ಲ ಪಾಪ. ಅವು ಪುಣ್ಯ ರೀ, ಅವ್ರಿಗೆಲ್ಲ ಪುಣ್ಯ.
ಯಾಕಂತ ಕೇಳ್ಬೇಡ್ರಿ, ಆಮೇಲೆ ಹೇಳ್ತೀನಿ. ಅತಿರಿಕ್ತ ಬರ್ದಿದ್ದಿದ್ರೆ ಅತಿರಿಕ್ತ ಶ್ರಾದ್ದ ಇವತ್ತೆಲ್ಲ ಬರ್ದವ್ರು. 2 ಏಕಾದಶಿ, ಭೀಷ್ಮ ಪಂಚಕ 5 ದಿವಸ, ಪಯೋವ್ರತ 12 ದಿವಸ, ಬರೀ ಇಷ್ಟಿಷ್ಟ ಹಾಲು ಕುಡ್ಕೊಂಡ್ರಿ ಏನು ಮಾಡೋ ಹಂಗಿಲ್ಲ. ಅಂಥದ್ದು 48 ದಿವಸ ನಿರ್ಜಲ, ಸ್ನಾನ ಮಾಡೋದು, ಪೂಜೆ ಮಾಡೋದು, ನಿರ್ಮಾಲ್ಯ ತೊಗೊಳ್ಳೋದು, ಮತ್ತೆ ಪೂಜೆ ಮಾಡೋದು, ಪಾಠ ಹಿಡಿದು, ಪ್ರವಚನ ಹಿಡಿದು, ತೀರ್ಥ ತೊಗೊಳ್ಳೋದು, ಮಲ್ಕೊಂಬಿಡೋದು 3 ಏನಿಲ್ಲ. ಶಿಷ್ಯರು ಅಡುಗೆ ಮಾಡ್ಕೊಂಡ್ರೆ ಊಟ ಹೆಂಗೆ ಹೋಗ್ಬೇಕ್ರಿ ಗಂಟಲ್ದಾಗ? ಗುರುಗಳು ಊಟ ಇಲ್ಲ, ಶಿಷ್ಯರು ಊಟ ಮಾಡಬೇಕು. ಆಚಾರ್ಯರು ಉಪವಾಸ ಮಾಡಿದ್ದಿದ್ರೆ ಎಂದೂ ಶಿಷ್ಯರಿಗೆ ಕಡಿಮೆ ಮಾಡಲಿಲ್ಲ. ತಾವೇ ಅಡುಗೆ ಮಾಡಿಸಿ ನಿಲ್ಲಿಸಿ ತಂದು ಹಾಕಿ ಶಿಷ್ಯರು ಹೊಟ್ಟೆ ತುಂಬ ಊಟ ಮಾಡಿರಿ. ನಿಮಗಿಲ್ಲ. ನಾನು ಭಗವಂತನ ಪ್ರೀತನಾಗಲಿ, ದೇವರ ನನ್ನ ಮೇಲೆ ಪ್ರೀತನಾಗಲಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ. ಅವರಿಗೆ ಒಳಗಿನ ರಹಸ್ಯ ಗೊತ್ತಿಲ್ಲ. ಇವ್ರ್ಯಾಕೆ 48 ದಿವಸ ಉಪವಾಸ ಮಾಡ್ಲಿಕ್ಕೆ ತರ ಅಂತ ತಿಳ್ಕೊಂಡು ಅಲ್ಲಿ ಬದರಿಗೆ ಹೋಗ್ಬೇಕಾಗ್ಯದ. ಅವ್ರಿಗೆ ಈ ಬದರಿ ಅಲ್ಲ, ಆ ಬದರಿಗೆ ಹೋಗ್ಬೇಕಾಗ್ಯದ. ಆ ಬದರಿಯಲ್ಲಿದ್ದ ವೇದವ್ಯಾಸ ದೇವರು ಬಾ ಅಂತ ಒಪ್ಪಿಗೆ ಕೊಡಬೇಕಾದ್ರೆ 48 ದಿವಸ ಉಪವಾಸ ಮಾಡಿದ್ರಂತೆ. ಈ 48 ದಿನಗಳ ಉಪವಾಸ ಮಾಡಿದ್ದರ ಪರಿಣಾಮವಾಗಿ ವೇದವ್ಯಾಸ ದೇವರು ಬಂದು ಬಾ ನನ್ನ ಹತ್ರ ಅಂತ ಕರೆದ್ರಂತೆ. ಅಲ್ಲಿ ದೃಷ್ಟಿ ಇಟ್ಟುಕೊಂಡು ಉಪವಾಸವನ್ನು ಮಾಡ್ತಾ ಇದ್ರೆ ಶಿಷ್ಯರಿಗೆ ಗಂಟ್ಲಲ್ಲಿ ತುತ್ತು ಹೋಗ್ತಿಲ್ಲ. ನಮ್ಮ ಗುರುಗಳು ಊಟ ಇಲ್ಲ, ನಾವೆಲ್ಲ ಊಟ ಮಾಡಬೇಕಲ್ಲ. ಪಾಪ ಎಷ್ಟೋ ಮಂದಿ ಹಂಗೂ ಹಿಂಗೂ ಮಾಡಿ 2 ದಿವಸ ಮಾಡಿದ್ರಿ, 3ನೇ ದಿವಸ ನೆಲ ಕಚ್ಚಿಬಿಟ್ರು, ಹಿಂಗೆ ಉಳಿಬಿಟ್ರು. ಆಚಾರ ಹಾಕೋ ಮರೆ ಮೊದಲು ಬಯಾಗ ಪಂಚಕರು ಹಾಕಿ ಹೋಗ್ತಿಲ್ಲ, ಹೋಗ್ಬಿಡ್ತು ಕೊನೆಗೆ ಕಟ್ಟಾಡ್ಬಿಡ ಅಂತೇಳಿ. ಏನು ನಮಗೆ ಆಗುವುದಿಲ್ಲ, ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಆಚಾರ 48 ದಿವಸ ಕಾಷ್ಟಮೋನ ಮದದಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧರದೀಕ್ಷನ್ ನಿತ್ಯ ದುಡ್ಡ ಹರಿತೋಜ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ